ದಿಯಾ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿ ನಂತರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ ಬೆಳ್ಳಿ ಪರದೆಯಲ್ಲಿ ಮಿಂಚಿ ಇದೀಗ ಅಯ್ಯನ ಮನೆ ಅನ್ನುವಂತಹ ಅದ್ಭುತವಾದಂತಹ ವೆಬ್ ಸೀರೀಸ್ ಮೂಲಕ ಮತ್ತೊಮ್ಮೆ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರ ಎದುರಿಗೆ ನಿಮ್ಮೆಲ್ಲರ ಪ್ರೀತಿಯ ಕೃಷಿ ರವಿ ಅವರು ಎಂಟ್ರಿ ಕೊಡೋದಕ್ಕೆ ಸಜ್ಜಾಗಿದ್ದಾರೆ. ಸ್ವತಃ ಅವರೇ ನಮ್ಮ ಜೊತೆ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಬರ್ತಾ ಬರ್ತಾ ನಿಮ್ಮ ಏಜ್ ಅಂತೂ ಕಡಿಮೆ ಆಗ್ತಾ ಇದೆ. ಏನ್ ಸೀಕ್ರೆಟ್ ಅಂತ? ಏನೋ ಗೊತ್ತಿಲ್ಲ ಸರ್. ಆರಾಮಾಗಿ ತಿಂತಾ ಇದ್ದೀನಿ, ನಿದ್ರೆ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀನಿ. ಮೇ ಬಿ ಇದರಿಂದಾನೇ ನನ್ಗೆ ದಿಸ್ ಇಸ್ ದ ಸೀಕ್ರೆಟ್ ಆಫ್ ಮೈ ರಿವರ್ಸಿಂಗ್ ಆಫ್ ಏಜ್. ಎಲ್ಲೇ ಹೋದ್ರು ಕೂಡ ನಿಮ್ಮ ಮಾತಾಡುವಂತಹ ಕನ್ನಡ ಭಾಷೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನೀವು ಬಳಸುವಂತಹ ಪದ ಬಳಕೆ ಆಗಿರ್ಬೋದು, ನೀವು ಮಾತನಾಡುವಂತಹ ಶೈಲಿ ಆಗಿರ್ಬೋದು, ಸಿಕ್ಕಾಪಟ್ಟೆ. ಅದಕ್ಕೋಸ್ಕರನೇ ಮೇ ಬಿ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರು ನಿಮ್ಮನ್ನ ಅಷ್ಟೊಂದು ಇಷ್ಟ ಪಡ್ತಾರೆ ಅನ್ಸುತ್ತೆ. ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ, ಆಕ್ಚುಲಿ ಖುಷಿ ಆಗ್ತಾ ಇದೆ. ಇದೆಲ್ಲ ಕೇಳಿದ್ರೆ ಒಂಥರ ಇನ್ನ ಹುಮ್ಮಸ್ ಬರುತ್ತೆ. ಇನ್ನ ಒಳ್ಳೆ ಕನ್ನಡ, ಇನ್ನ ಸೂಪರ್ ಆಗಿ ಕನ್ನಡ ಬಳಸಿ ಮಾತಾಡೋಣ ಅಂತ ಅನ್ಸುತ್ತೆ. ಹೆಸರಲ್ಲೂ ಖುಷಿ ಅಂಡ್ ಈಗ ಮತ್ತಷ್ಟು ಖುಷಿ ಪಡ್ತಿದಾರ. ಅಯ್ಯನ ಮನೆ ಬಗ್ಗೆ ಏನ್ ಹೇಳ್ತೀರಾ ಅಂತ? ಅಯ್ಯನ ಮನೆ ZEE5 ಆ್ಯಪ್ನ ಒಂದು ಹೊಸ ಪ್ರಯತ್ನ. ಅಂದರೆ ಫಸ್ಟ್ ಟೈಮ್ ಕನ್ನಡದಲ್ಲೇ ವೆಬ್ ಸೀರೀಸ್ ಅನ್ನೋದು ಸ್ಟಾರ್ಟ್ ಮಾಡಿ ಆ್ಯಂಡ್ ಇಂಥ ಒಳ್ಳೆ ಕಂಟೆಂಟ್ ಮುಖಾಂತರ ನಾವು ಬರ್ತಾ ಇದ್ದೀವಿ. ಸೊ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ರಮೇಶೇಂದ್ರ ಸರ್ ಜೊತೆ ವರ್ಕ್ ಮಾಡಿದ್ದಾಗಿರ್ಬೋದು, ಶ್ರುತಿ ನಾಯ್ಡು ಮ್ಯಾಮ್ ಅವರು ಪ್ರೊಡಕ್ಷನ್ ಮಾಡಿರೋದು. ಸೊ ಎಕ್ಸೈಟೆಡ್. 25ನೇ ತಾರೀಕಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಯಾಕಂದರೆ ನಾನು ತೀರಾ ಪೂರ್ತಿ ಎಪಿಸೋಡ್ಸ್ ನೋಡಿಲ್ಲ. ಅಂದರೆ ಡಬ್ ಮಾಡಿರೋದು ಅಷ್ಟೇ. ಅದು ಬಿಟ್ಟು ಸ್ಟಿಚ್ ಆಗಿರೋದು ಹೆಂಗ್ ಎಡಿಟ್ ಆಗಿದೆ ಅನ್ನೋದು ನನಗೂ ಕುತೂಹಲ ಇದೆ. ಸೊ ವೇಟಿಂಗ್ ಫಾರ್ ಇಟ್. ಪೋಸ್ಟರ್ಸ್ ಆಗಿರ್ಬೋದು ಅಥವಾ ಟ್ರೈಲರ್ ಆಗಿರ್ಬೋದು, ನಾವು ನೋಡ್ತಿರ್ಬೇಕಾದ್ರೆ ಪಕ್ಕಾ ಟ್ರೆಡಿಷನಲ್ ಲುಕ್ ಅಲ್ಲಿ ಒಂದು 80-90ರ ದಶಕದಲ್ಲಿ ಹೆಣ್ಮಕ್ಳು ಯಾವ ರೀತಿ ಇರ್ತಿದ್ರು ಅದೇ ರೀತಿ ಖುಷಿ ರವಿ ಅವರು ಒಂದು ಪ್ರತ್ಯಕ್ಷವಾಗ್ತಿದ್ದಾರೆ. ಸೊ ಆ ಲುಕ್ ಆಗಿರ್ಬೋದು, ಮೇಕ್ ಓವರ್ಗ್ ಆಗಿರ್ಬೋದು, ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರಿ, ಹಾಗೇನೆ ಇದನ್ನೆಲ್ಲ ಡಿಸೈನ್ ಮಾಡಿಸ್ಕೊಳಕ್ಕಾಗಿರ್ಬೋದು, ಸ್ಯಾರಿ ವಿಯರಿಂಗ್ ಪ್ಲಾನಿಂಗ್ ಎಲ್ಲ ಹೆಂಗಿತ್ತು, ನಿಮ್ಮ ಕಾಸ್ಟ್ಯೂಮ್ ಡಿಸೈನಿಂಗ್ ಎಲ್ಲ ಅನ್ನೋದು? ಸರ್, ನಮ್ಗೆ ಸ್ಟೈಲ್ ಮಾಡಿದ್ದು ಶಿಲ್ಪಾ ಹೆಗ್ಡೆ ಅಂತ. ತುಂಬಾ ಚೆನ್ನಾಗಿ ಅವರು ಸಾರೀಸ್ ಆಗಿರ್ಬೋದು, ಆ 90s ಅಲ್ಲಿ ಯಾವ್ಯಾವ ರೀತಿ ಸ್ಟೈಲ್ಸ್ ಇತ್ತು, ಯಾವ್ಯಾವ ರೀತಿ ಪ್ರಿಂಟ್ಸ್ ಇತ್ತು, ಆ ಥರನೇ ನನ್ನೊಬ್ಳಿಗೆ ಅಲ್ಲ, ಪ್ರತಿ ಒಂದು ರೋಲ್. ಈಗ ಚಾರುಲತಾ ಆಗಿರ್ಬೋದು, ಅವ್ರಿಗೆ ಜಾರ್ಜೆಟ್ ಸಾರೀಸೇ ಹೋಗಿದ್ದಾರೆ ಸೀರೀಸು. ಮತ್ತೆ ಪುಷ್ಪವತಿ, ದಟ್ ಈಸ್ ಹಿತಾ ಚಂದ್ರಶೇಖರ್, ಅವರಿಗೆ ಮಾಡರ್ನ್ ಸಾರೀಸ್ ವಿತ್ ಕಾಟನ್ ಸಾರೀಸ್, ಅದಾದ್ಮೇಲೆ ಚೇಂಜ್ ಓವರ್ ಆದ್ಮೇಲೆ ಕ್ಯಾರೆಕ್ಟರ್ ಈ ತರ ಕೊಟ್ಟಿದ್ದಾರೆ. ನನಗೂ ಅಷ್ಟೇ ಈ ಗ್ರೀನ್ ಮತ್ತೆ ರೆಡ್ ಈ ತರ ಶೇಡ್ಸ್ ಅಲ್ಲಿ, ಪ್ಯಾಲೆಟ್ಸ್ ಅಲ್ಲಿ ಹೋಗಿದ್ದಾರೆ. ತುಂಬಾ ವರ್ಕ್ ಮಾಡಿದ್ದಾರೆ ಅವರು ಎಲ್ಲದನ್ನು. ಯಾಕಂದ್ರೆ 90s ನಾವು ಹೋಗ್ಬೇಕು ಅಂದ್ರೆ ಆ ರೀತಿಯಾದಂತ ಜುವೆಲ್ಸ್, ಆ ರೀತಿಯಾದಂತ ಸೀರೆ, ಮೇಕ್ ಓವರ್ಸ್ ಇದ್ರೇನೆ ಜನಕ್ಕೆ ಕನೆಕ್ಟ್ ಆಗೋದು. ಇಲ್ಲಾಂದ್ರೆ ಇದು ಈ ಕಾಲಕ್ಕೆ ಇದೆ, 90s ಅಲ್ಲಿ ಏನ್ ಈ ತರ ಇರ್ಲಿಲ್ಲ ಅಂದ್ಬಿಟ್ರೆ ನಾವ್ ಸೋತಂಗೆ. ಸೊ ತುಂಬಾ ಡೀಟೇಲ್ಡ್ ಆಗಿ ವರ್ಕ್ ಮಾಡಿದ್ರು. ಅದಾದ್ಮೇಲೆ ಪ್ರತಿ ಒಂದು ಕ್ಯಾರೆಕ್ಟರ್ಗಳಿಗೂ ಇದೇ ರೀತಿ ಇರಬೇಕು. ಮತ್ತೆ ನೀವು ನೋಡಿದ್ರೆ ನನ್ ಮಧ್ಯ ಪಾರ್ಟಿಷನ್ ಇದೆ, ತಿಲ್ಕ ಬೊಟ್ಟು, ಈ ತರದ್ದೆಲ್ಲ ತುಂಬಾ ಟ್ರಯಲ್ ಅಂಡ್ ಎರರ್ಸ್ ಮಾಡ್ತಾ ಇದ್ವಿ. ಮಾಡಿ ಲುಕ್ ಟೆಸ್ಟ್ ಅಲ್ಲಿ ಫೈನಲೈಸ್ ಆಗಿದ್ದು ಇದು. ಅಯ್ಯನ ಮನೆ ಈ ಒಂದು ಪ್ರಾಜೆಕ್ಟ್ ಅಥವಾ ಕಥೆಯನ್ನ ಕೇಳಿದಾಗ ಖುಷಿ ರವಿ ಅವರ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ಅಂತ? ನಂಗೆ ರಮೇಶೇಂದ್ರ ಸರ್ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು, ಈ ಥರ ಒಂದು ಪ್ರಾಜೆಕ್ಟ್ ಇದೆ, ನಂಗೆ ವೆಬ್ ಸೀರೀಸ್ ಅಂತ ಹೇಳಿರಲಿಲ್ಲ. ಈ ಥರ ಒಂದು ಪ್ರಾಜೆಕ್ಟ್ ಇದೆ ಮೇಡಮ್, ಬನ್ನಿ ಕೇಳಿ, ನಿಮ್ಗೆ ಇಷ್ಟ ಆದರೆ ಮಾಡಿ ಅಂತ. ನನಗೆ ಫಸ್ಟ್ ಆಫ್ ಆಲ್ ರಮೇಶೇಂದ್ರ ಸರ್ ಕರೆದಿದ್ದೇ ಏನೋ ಒಂಥರ ಹಬ್ಬ ಸೆಲೆಬ್ರೇಟ್ ಮಾಡ್ದಂಗೆ ಮಾಡ್ತಾಯಿದ್ದೆ. ಯಾಕಂದರೆ ನಂಗೆ ಯಾವಾಗಲೂ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಹೀ ಈಸ್ ಅ ವೆರಿ ಗುಡ್ ಆ್ಯಕ್ಟರ್ ಆ್ಯಂಡ್ ಆಲ್ಸೋ ಡೈರೆಕ್ಟರ್ ಮತ್ತು ರೈಟರ್ ಕೂಡ. ಅಂದರೆ ಅವರ ಸಿನಿಮಾಗಳಲ್ಲಿ ಹೆಣ್ಮಕ್ಳಿಗೆ ಆದಂಥ ಒಂದು ಪಾತ್ರಗಳನ್ನ ಡಿಸೈನ್ ಮಾಡ್ತಾರಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಆ ರೈಟಿಂಗ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಹೆಣ್ಮಕ್ಳ ಮೇಲೆ. ಸೊ ನನಗೆ ತುಂಬಾನೇ ಆಸೆ ಇತ್ತು ಅವ್ರ ಜೊತೆ ವರ್ಕ್ ಮಾಡಬೇಕು ಒಂದು ಸಿನಿಮಾದಲ್ಲಿ, ಅಥವಾ ಯಾವ್ದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಬೇಕು ಅಂತ ಇಷ್ಟ ಆಯಿತು. ಆ್ಯಂಡ್ ಫೈನಲಿ ನನ್ಗೆ ಆ ಕಾಲ್ ಬಂದಾಗ ಐ ವಾಸ್ ಲೈಕ್, ಹೋಗಿ ಕೇಳಿದ ತಕ್ಷಣ ಐ ಆಮ್ ಲೈಕ್, ಅವ್ರು ನರೇಟ್ ಮಾಡ್ತಾ ಇದ್ರೆ ನಾನೇ ಜಾಜಿ, ನಾನೇ ಅದನ್ನ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ಇಮ್ಯಾಜಿನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಂಗೆ ಅಷ್ಟು ಮುಂದುವರೆದ್ಮೇಲೆ ಐ ಥಿಂಕ್ ಆಕ್ಟರ್ ಶುಡನ್ ಬಿ ಅದನ್ನ ಬೇಡ ಹಂಗೆ ಹಿಂಗೆ ಅಂತ ಹೇಳೋದು ತಪ್ಪಾಗುತ್ತೆ. ಸೊ ಇಷ್ಟು ಒಳ್ಳೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದ್ದಾಗ ನಾನು ಅದನ್ನ ತಿರಸ್ಕಾರ ಮಾಡೋದು ನನ್ನ ದಡ್ತನ ಅಂದ್ಬಿಟ್ಟು ಐ ವಾಸ್ ಲೈಕ್, ಎಸ್ ಸರ್, ನಾನು ಮಾಡ್ತೀನಿ ಇದನ್ನ ಅಂತ ಹೇಳಿದ್ದೆ. ಟ್ರೈಲರ್ ಅಬ್ಸರ್ವ್ ಮಾಡಬೇಕಾದ್ರೆ ತುಂಬಾ ಡಿಫ್ರೆಂಟ್ ಕೈಂಡ್ ಆಫ್ ಶೇಡ್ಸ್ ಅಲ್ಲಿ ಕಾಣಿಸ್ಕೊಳ್ತೀರಾ. ಒಂದೊಂದ್ ಕಡೆ ಕೋಪ ಆಗಿರ್ಬೋದು, ಇನ್ನೊಂದ್ ಕಡೆ ಏನು ಗೊತ್ತಿಲ್ದಿರೋ ಒಂದು ಮುಗ್ಧತೆ ಆಗಿರ್ಬೋದು. ಒಂದೊಂದು ಸ್ಕ್ರೀನ್ ಮೇಲೆ ಒಂದೊಂದು ಸೀನ್ ಬಂದಾಗ್ಲೂ ಕೂಡ ಒಂದೊಂದು ಶೇಡ್ ಅಲ್ಲಿ ಕಾಣಿಸ್ಕೊಂಡಿದೆ. ಇನ್ನ ಆ ಆಕ್ಟಿಂಗ್ ನ ಹೆಂಗ್ ಅನುಭವ ಮಾಡಿದ್ರಿ ಅಂಡ್ ಎಂಜಾಯ್ ಮಾಡಿದ್ರಿ ಅಂತ?
ನಥಿಂಗ್ ಸರ್. ಇದು ಏನಂದ್ರೆ ಜಸ್ಟ್ ರಮೇಶ್ ಸರ್ ಏನು ನನಗೆ ಗೈಡೆನ್ಸ್ ಕೊಟ್ಟಿದ್ರು ಅದನ್ನ ಮಾಡಿದೆ. ಅದಾದ್ಮೇಲೆ ನಾನು ಕೆಲವು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೆ. ಕೆಲವು 90s ಸಿನಿಮಾಗಳು ನೋಡಿದ್ದೆ, ಲೈಕ್ ರಾಯರು ಬಂದರು ಮಾವನ ಮನೆಗೆ, ಸುಧಾರಾಣಿ ಮ್ಯಾಮ್ ಎಷ್ಟು ಚೆನ್ನಾಗಿ ಅದರಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ಅದನ್ನ ಒಂದು ಸ್ವಲ್ಪ ರೆಫರೆನ್ಸ್ಗಳು ನೋಡ್ಕೊಂಡೆ. ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಮಾತಾಡೋ ಶೈಲಿ ಆಗಿರ್ಬೋದು, ಈ ತರ ಯಾವ ತರ ಬೇಕು ಅನ್ನೋದನ್ನ ನಾನು ಸ್ವಲ್ಪ ರಿಜಿಸ್ಟರ್ ಮಾಡ್ಕೊಂಡೆ. ನಾನು ಅದನ್ನ ಆಕ್ಟ್ ಮಾಡಿದಾಗ ರಮೇಶ್ ಸರ್ ಅದನ್ನ ಇಷ್ಟಪಟ್ಟು ತಗೊಂಡ್ರೆ ಅದನ್ನ ಉಳಿಸ್ಕೊತಾ ಇದ್ದೆ. ಇಲ್ಲ ಅಂದ್ರೆ ಅವ್ರು ಒಂದ್ ಸ್ವಲ್ಪ ಕರೆಕ್ಷನ್ ಮಾಡಿದ್ರು ಅಂದ್ರೆ ಅದನ್ನ ಚೇಂಜ್ ಮಾಡ್ಕೊತಾ ಇದ್ದೆ. ಅದಾದ್ಮೇಲೆ ನಾನು ನನ್ನ ಅಮ್ಮ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಅವ್ರನ್ನೆಲ್ಲ ಕೇಳ್ತಾ ಇದ್ದೆ, ಮದ್ವೆ ಹೋದಾಗ ಹೊಸದ್ರಲ್ಲಿ ಹೆಂಗಿತ್ತು ನಿಮ್ದು, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು. ಅಂದ್ರೆ ಅವರು ಜಾಯಿಂಟ್ ಫ್ಯಾಮಿಲಿಗೆ ಬಂದಿದ್ರಿಂದ ಇಲ್ಲೂ ಆಯನ ಮನೆ ಫುಲ್ ಜಾಯಿಂಟ್ ಫ್ಯಾಮಿಲಿ, ಒಂದು 10-15 ಜನ ಇರ್ತಾರೆ ಮನೇಲಿ. ಅಂದ್ರೆ ಹೊಸದಾಗಿ ಹೆಣ್ಮಗಳು ಹೋದಾಗ ಇವಾಗ ಅಂದ್ರೆ ಎಲ್ಲ ಅಡ್ಜಸ್ಟ್ ಆಗೋಗಿರ್ತಾರೆ, ಮುಂಚೆನೆ ಮಾತಾಡ್ಕೊಂಡಿರ್ತಾರೆ, ಮೆಸೇಜ್ ಆಗಿರ್ಬೋದು, ನಂಬರ್ಸ್ ಚೇಂಜ್ ಮಾಡ್ಕೊಳ್ಳೋದಾಗಿರ್ಬೋದು, ಈ ತರ ಎಲ್ಲ ಮಾಡ್ತಾರೆ. ಬಟ್ ಅವಾಗ ಅಷ್ಟು ಟೆಕ್ನಾಲಜಿ ಇಂಪ್ರೂವ್ ಇರ್ಲಿಲ್ಲ, ಅಷ್ಟು ಅಪ್ಡೇಟ್ ಆಗಿರ್ಲಿಲ್ಲ. ಸೊ ಇದ್ರಲ್ಲಿ ಆ ಮೈಂಡನ್ನ ಹೆಂಗ್ ಇಟ್ಕೊಂಡು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಒಂದ್ ಸ್ವಲ್ಪ ನಾನು ರಿಸರ್ಚ್ ಮಾಡಿ ಒಂದ್ ಸ್ವಲ್ಪ ಸ್ಟಡಿ ಮಾಡಿದೆ ಅಷ್ಟೇ. ಅದು ಬಿಟ್ಟು ಇನ್ನೇನು ಅಷ್ಟು ನಾನೇನು ಪ್ರಿಪ್ರೇಷನ್ಸ್ ಮಾಡಲಿಲ್ಲ. ಯಾಕಂದ್ರೆ ರಮೇಶ್ ಸರ್ ಹಿಮ್ಸೆಲ್ಫ್ ಅನ್ ಆಕ್ಟರ್. ಅವರು ಪ್ರತಿಯೊಂದೂ ನಾನು ಇನ್ಫ್ಯಾಕ್ಟ್ ನರೇಶನ್ ಕೇಳ್ಬೇಕಾದ್ರೂ, ಸರ್ ಸ್ವಲ್ಪ ನಂಗೆ ಇದು ಹೆಂಗೆ ಪ್ರೆಪ್ ಮಾಡ್ಕೊಳ್ಳೋದು ಹೇಳಿ ಮೇಡಮ್, ನೀವು ಹೋಗಿ ಮೇಡಮ್ ನಾನು ಮಾಡಿಸ್ತೀನಿ ನಿಮ್ಮ ಕೈಲಿ, ನೀವು ಆರಾಮಾಗಿ ಮಾಡ್ತೀರಾ, ತಲೆ ಕೆಡ್ಸ್ಕೊಬೇಡಿ, ಆರಾಮಾಗೆ ಲೈನ್ಸ್ ಕಲ್ತ್ಕೊಂಡು ಬನ್ನಿ ಸಾಕು ಅಂತ ಹೇಳಿದ್ರು. ಆ್ಯಂಡ್ ಹಾಗೆ ಆಯಿತು. ಅಲ್ಲಿ ಹೋದಾಗ್ಲೂ ಪ್ರತಿಯೊಂದು ಬ್ಲಾಕಿಂಗ್ಸು, ಕೆಲವು ಇದೆಲ್ಲ ರಿಯಾಕ್ಷನ್ಸು ಎಲ್ಲ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ರು. ಅಂದರೆ ನನ್ನೊಬ್ಳಿಗೆ ಅಂತಲ್ಲ, ಇಡೀ ಸೆಟ್ಟಿಗೆ ಅವರು ಎನಾಕ್ಟ್ ಮಾಡಬೇಕಾದ್ರೆ, ತೋರಿಸ್ಬೇಕಾದ್ರೆ ನಮಗೇನು ಒಂಥರ ಕುತೂಹಲ, ಒಂಥರ ಇನ್ಸ್ಟಿಟ್ಯೂಷನ್ ಥರ ಇತ್ತು ಅದು. ಅಂದರೆ ಹೋಗಿ ಬೇರೆಯವ್ರದ್ದು ನೋಡ್ತಾ ಕುತ್ಕೋತಾ ಇದ್ವಿ ಮಾನಿಟರ್ ಮುಂದೆ, ಹೆಂಗೆ ಆ್ಯಕ್ಟ್ ಮಾಡಿಸ್ತಾರೆ ಇವ್ರನ್ನ, ಯಾವ ಥರ ಹೇಳ್ತಾರೆ, ಇನ್ಪುಟ್ಸ್ ಕೊಡ್ತಾರೆ ಅಂತ. ಸೊ ಇಟ್ ವಾಸ್ ಎಕ್ಸೈಟಿಂಗ್ ಸರ್. ನಂಗಂತೂ ಸಿಕ್ಕಾಪಟ್ಟೆ ನಾಲೆಜಬಲ್ ಆಗಿ ಇತ್ತು. ಮಾತಾಡ್ತಾ ಮದುವೆ ಬಗ್ಗೆ ಮಾತಾಡ್ತಿದ್ರಿ. ಸೊ ಎಷ್ಟೋ ಜನಕ್ಕೆ ನಮ್ಮ ಕರ್ನಾಟಕದಲ್ಲಿ ಖುಷಿ ರವಿ ಅವರಿಗೆ ಮದುವೆ ಆಗಿದೆ ಅನ್ನೋ ವಿಚಾರನೇ ಗೊತ್ತಿಲ್ಲ. ಹಾಗೆ ಮಗಳು ಇಷ್ಟು ದೊಡ್ಡ ಮಗಳಿದ್ದಾರೆ ಅಂತಾನೂ ಗೊತ್ತಿಲ್ಲ. ಸೊ ಏನ್ ಹೇಳ್ತೀರಾ ಮದುವೆ ಬಗ್ಗೆ ಆಗಿರ್ಬೋದು? ಲವ್ ಮ್ಯಾರೇಜಾ ನಿಮ್ದು ಅರೇಂಜ್ ಮ್ಯಾರೇಜಾ? ಅರೇಂಜ್. ನಂದು ಲವ್ ಕಮ್ ಅರೇಂಜು. ಸೊ ಎಲ್ಲರೂ ಅದೇ ಹೇಳ್ತಾರೆ, ಮದ್ವೆ ಆಗಿದ ತಕ್ಷಣ ಏನು ಕರಿಯರೇ ಇರಲ್ಲ ಹಂಗೆ ಹಿಂಗೆ ಅಂತ. ನಂದು ಉಲ್ಟಾ ಆಗೋಗಿದೆ. ಮದ್ವೆ ಆಗಿ ಮಗು ಆದ್ಮೇಲೆನೆ ಒಳ್ಳೆ ಕರಿಯರ್ ಸ್ಟಾರ್ಟ್ ಆಗಿದ್ದು, ಎಲ್ಲರೂ ಜನರು ರೆಕಗ್ನೈಸ್ ಮಾಡೋದಕ್ಕೆ ಶುರು ಮಾಡಿದ್ದು. ಸೊ ಖುಷಿ ಆಗುತ್ತೆ ಸರ್. ಕೆಲವ್ರು ಹೇಳ್ತಾರೆ ನಾನು ನಿಮ್ನ ರೋಲ್ ಮಾಡೆಲ್ ಆಗಿ ತಗೊಂತೀನಿ ಅಂತ. ಅದೆಲ್ಲ ಕೇಳಿದ್ರೆ ಅಬ್ಬಬ್ಬಾ ಇದೆಲ್ಲ ಸಿಕ್ಕಾಪಟ್ಟೆ ದೊಡ್ಡ ಮಾತು ಅಂತ ಅನ್ಸುತ್ತೆ. ಬಟ್ ಅದೇ ಇದ್ರಲ್ಲಿ ನಂಗೂ ಖುಷಿ ಆಗತ್ತೆ. ಯಾರೋ ಒಬ್ರು ನಮ್ಮನ್ನ ಇನ್ಸ್ಪೈರ್ ಆಗಿ ತಗೊಂಡು ನಮ್ಮನ್ನ ಅಡ್ಮೈರ್ ಮಾಡ್ತಾ ಇದಾರಲ್ಲ, ನಾವ್ ಇನ್ನ ಚೆನ್ನಾಗೆ ಮಾಡ್ಬೇಕು, ಇನ್ನ ಚೆನ್ನಾಗೆ ಆಕ್ಟಿಂಗ್ ಆಗಿರ್ಬೋದು, ಎಂಟರ್ಟೈನ್ ಮಾಡ್ಬೇಕು ಅಂತ ಹುಮ್ಮಸ್ ಬರುತ್ತೆ, ಮೋಟಿವೇಟ್ ಆಗ್ತೀವಿ. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತ ಹೇಳಿದ್ರಿ. ನೀವು ಫಸ್ಟ್ ಪ್ರಪೋಸ್ ಮಾಡಿದ್ದ, ನಿಮ್ಮ ಹಸ್ಬೆಂಡ್ ಅವ್ರು ಫಸ್ಟ್ ಪ್ರಪೋಸ್ ಮಾಡಿದ್ದ ಅಂತ? ನಾನ್ ಚಾನ್ಸೇ ಇಲ್ಲ. ಅವ್ರ ಬಾಯಲ್ಲಿ ಬಂದ್ಮೇಲೆನೆ ನಾನು ಓಕೆ ಅನ್ನೋದು ಅಂತ ಫಿಕ್ಸ್ ಆಗೋಗಿತ್ತು. ಅವರು ನನ್ನನ್ನು ಪ್ರಪೋಸ್ ಮಾಡೋದಕ್ಕಿಂತ ಮುಂಚೆ ನನ್ನ ಅಮ್ಮ ಅಪ್ಪನ ಹತ್ರನೇ ಬಂದು ಕೇಳಿ ಅವ್ರಿಗೆ ಒಪ್ಪಿಸೇ ನನಗೆ ಪ್ರಪೋಸ್ ಮಾಡಿದ್ದು. ಸೊ ಲೈಕ್ ಅಪ್ಪ ಅಮ್ಮನ ಒಪ್ಸಿ ಅದಾದ್ಮೇಲೆ ನಿಮ್ಗೆ ಪ್ರಪೋಸ್ ಮಾಡಿದ್ರು? ವಿವೆಲ್ ನಮ್ಗೆ ಫಿಕ್ಸ್ ಅಂದ್ರೆ ಅವರಿಗೆ ಫಿಕ್ಸ್ ಆಗೋಗಿತ್ತಂತೆ, ಮದ್ವೆ ಆದ್ರೆ ಇವಳನ್ನ ಆಗೋಣ, ಇಲ್ಲ ಅಂದ್ರೆ ಹೆಂಗಾದ್ರೂ ಮಾಡಿ ಅಪ್ಪ ಅಮ್ಮನ ಒಪ್ಸ್ಬಿಟ್ಟೆ ನಾನು ಇವ್ರಿಗೆ ಮಾಡೋದು. ಸುಮ್ನೆ ಯುನೋ ಲವ್ ಮಾಡಿ ಅದಾದ್ಮೇಲೆ ಅವ್ರಿಗಿಷ್ಟ ಆಗದೆ, ಅವ್ರದ್ದೇನು ಇಂಟೆನ್ಷನ್ಸ್ ತಿಳ್ಕೊಳ್ದೆ, ಸುಮ್ನೆ ಏನೇನೋ ಜಗಳಗಳಾಗೋ ಬದಲು ಫಸ್ಟ್ ಅವ್ರಿಗೆ ಒಪ್ಪಿಸ್ಬಿಟ್ಟು ಅದಾದ್ಮೇಲೆ ಇವಳಿಗೆ ಹೇಳೋಣ ಅಂತಾನೆ ಅನ್ಕೊಂಡಿದ್ರಂತೆ. ಸೊ ಹಾಗೆ ಆಯ್ತು. ನಿಮ್ಮ ಹಸ್ಬೆಂಡ್ ಅವ್ರು ಬಂದು ನಿಮ್ಮ ತಂದೆ ತಾಯಿ ಹತ್ರ ಅಂತೂ ಮಾತಾಡಿದ್ರು. ಸೊ ನಿಮ್ಮನ್ನ ಎಲ್ಲಿ ಫಸ್ಟ್ ಭೇಟಿ ಆಗಿದ್ರು, ಎಲ್ಲಿ ನೋಡಿದ್ರು ಅಂತ ಹೇಳ್ಬಿಟ್ಟು ಅವ್ರು ನಿಮ್ಮ ಹತ್ರ ಏನಾದ್ರು ಹೇಳಿದ್ರ? ಬಿಕಾಸ್ ಯಾಕಂದ್ರೆ ಮಾತುಕತೆ ನಾನ್ ನಿಮ್ಗೆ ಹಿಂಗ್ ಸಿಕ್ಕದೆ, ಎಲ್ಲಿ ನೋಡಿದ್ರಿ ನೀವು ನನ್ನ ಅಂತ ಮಾತಾಡಿರ್ತೀರಾ. ಬಿಕಾಸ್ ಆ ತರ ಏನಾದ್ರು ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡೋದಾದ್ರೆ? ಅಂದ್ರೆ ಸರ್, ಇದು ಒಂದು ಫೋನ್ ಗ್ರೂಪ್ ಮುಖಾಂತರ ಆಗಿದ್ದು. ಅವಾಗ ರೀಸೆಂಟ್ ಆಗಿ ಎಲ್ಲ ವಾಟ್ಸ್ಆ್ಯಪ್ ಅದು ಇದು ಎಲ್ಲ ಬಂದಿದ್ದು, ಒಂದು ಆಲ್ಮೋಸ್ಟ್ 10 years ಆಗಿದೆ. ಸೊ ವಾಟ್ಸ್ಆ್ಯಪ್ ಎಲ್ಲ ಬಂದಿತ್ತು. ಆವಾಗ ನಂದು ಒಂದು NCC ಗ್ರೂಪ್ ಇತ್ತು. ಅಲ್ಲಿ ನಾನು NCC ಗ್ರೂಪ್ ಅಲ್ಲಿ ಸೀನಿಯರ್ಸ್ ಇದ್ರು. ನನಗೆ NCC ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅಂದ್ರೆ ಎಷ್ಟು ಅಂದ್ರೆ ಯಾರು ಸೀನಿಯರ್ ಮಾಡ್ಬಿಟ್ರು, ಅಯ್ಯೋ ನಮ್ಮ ಸೀನಿಯರ್ ಕಾಲ್ ಮಾಡಿದ್ದಾರೆ ಅಥವಾ ಮೆಸೇಜ್ ಮಾಡಿದ್ದಾರೆ, ಐ ಹ್ಯಾವ್ ಟು ರಿಪ್ಲೈ ಹಿಮ್ ಬ್ಯಾಕ್, ಈ ತರ ಇದ್ದಿದ್ದು. ಅಂಡ್ ದೆನ್ ಅವ್ರು ಏನ್ ಮಾಡಿದ್ದಾರೆ, ನನ್ನ NCC ಸೀನಿಯರ್ ಅವರ ಫ್ರೆಂಡ್ ಇವರು. ಸೊ ಅವ್ರ ಹತ್ರ ನನ್ನ ನಂಬರ್
ಇಸ್ಕೊಂಡು ನನಗೆ ಮೆಸೇಜ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ನಾನು ನಿಮ್ಮ ಸೀನಿಯರು ಅಂತ. ಆದ್ಮೇಲೆ ಗೊತ್ತಾಯ್ತು ಇವ್ರು ಸೀನಿಯರು ಅಲ್ಲ ಏನು ಅಲ್ಲ, ಜಸ್ಟ್ ಅವ್ರ ಫ್ರೆಂಡು ನೋಡ್ಬಿಟ್ಟು ಮಾತಾಡೋದಕ್ಕೆ ಇಷ್ಟಪಟ್ಟಿದ್ದಾರೆ, ಸೊ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಆ್ಯಂಡ್ ದೆನ್ ನನಗೆ ಫಸ್ಟ್ ಕಾಲ್ ನಾನು ಮಾತಾಡಿದಾಗ್ಲೂ ಅಷ್ಟೇ, ಐ ವಾಸ್ ಲೈಕ್ ನಮ್ಮೂರವ್ರೆ ಅಂತ ನಂಗೆ ಗೊತ್ತಾಯ್ತು. ಸೊ ನಮ್ಮ ಅಪ್ಪಂಗೆ ಫೋನ್ ಕೊಟ್ಬಿಟ್ಟಿದೆ, ಅಪ್ಪ ನೋಡಿ ನಮ್ಮೂರವ್ರಂತೆ ಯಾರೋ, ಐ ಮೀನ್ ನನ್ನ ಫ್ರೆಂಡು ಮಾತಾಡ್ತಾ ಇದ್ದಾರೆ ಅಂತ. ಸೊ ಅಲ್ಲಿಂದ ನಮ್ಮ ಅಪ್ಪ ಅಮ್ಮಂಗೂ ಕನೆಕ್ಟ್ ಆಗೋದಕ್ಕೆ, ಆಮೇಲೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಯಾ, ದಿಸ್ ಇಸ್ ಹೌ ಇಟ್ ಹ್ಯಾಪೆಂಡ್. ಮಗಳ ಬಗ್ಗೆ ಹೇಳೋದಾದ್ರೆ, ಮಗಳು ಈಗಾಗ್ಲೇ 5-6 ವರ್ಷ ಅನ್ಸುತ್ತೆ ನನಗನ್ಸಿರೋ 6 ವರ್ಷ. ಹೌದು, 6 ವರ್ಷ. 6 ವರ್ಷ. ಮಗಳ ಹೆಸರೇನು? ಹಾಗೇನೆ ಎಲ್ಲಿ ಬಂಗಾರ ಅಂತ ಎಲ್ಲ ಕರಿತಿರ್ತೀರ ನೀವು, ಚಿನ್ನಿ ಬಂಗಾರ ಅಂತ ಹೇಳ್ಬಿಟ್ಟು. ಮಗಳ ಹೆಸರು, ಮಗಳ ತುಂಟಾಟದ ಬಗ್ಗೆ ಏನಾದ್ರು ರಿವೀಲ್ ಮಾಡೋದಾದ್ರೆ, ಅಪ್ಪನ ಮಗಳ ಅಮ್ಮನ ಮಗಳ ಅಂತ? ಅವಳ ಹೆಸರು ತನಿಷಾ ರಾಕೇಶ್ ಅಂತ. ಅಪ್ಪನ ಮಗಳೂ ಕೂಡ ಅಮ್ಮನ ಮಗಳೂ ಕೂಡ, ಇಬ್ರು ಬೇಕು ಅವಳಿಗೆ. ನಿಂಗೆ ಯಾರು ಇಷ್ಟ ಅಂದ್ರೆ ಅಪ್ಪ ಅಮ್ಮ ಇಷ್ಟ, ಅಪ್ಪ ಅಮ್ಮ ಇಷ್ಟ ಅಂತಾಳೆ. ಸೊ ಇಬ್ರು ಬಿಟ್ಕೊಡಲ್ಲ. ಮತ್ತೆ ನಮ್ಮ ಅತ್ತೆನೂ ತುಂಬಾ, ನಮ್ಮ ಅತ್ತೆ ಆಗ್ಲಿ ನಮ್ಮ ಅಪ್ಪ ಅಮ್ಮನಾಗ್ಲಿ ತುಂಬಾನೇ ಹಚ್ಕೊಂಡಿದ್ದಾಳೆ. ಇವಾಗ 6 ವರ್ಷ ಅವಳಿಗೆ. ಸೊ ಯಾ, ತುಂಬಾ ಅಂದ್ರೆ ವೆರಿ ಮೆಚ್ಯೂರ್ಡ್, ಎಲ್ಲದನ್ನು ಅರ್ಥ ಮಾಡ್ಕೋತಾಳೆ, ಸಿಕ್ಕಾಪಟ್ಟೆ ಹಠ ಮಾಡಲ್ಲ. ನಾನಂತೂ ಪುಣ್ಯ ಮಾಡಿದ್ದೀನಿ ಇಂಥ ಮಗಳನ್ನ ಪಡೆಯೋದಕ್ಕೆ. ಹೊರಗಡೆ ಹೋದ್ರೂ ಅಷ್ಟೇ, ನಂಗೆ ಇದೇ ಬೇಕು ಅದೇ ಬೇಕು ಅಂತ ಏನು ಹಠ ಮಾಡಲ್ಲ. ನಾನು ಒಂದ್ಸತಿ ಏನಾರ ಬೇಡ ಕಂದ ಇದು ಬೇಡ ಅಂತ ಹೇಳಿದ್ರೆ ಓಕೆ ಅಮ್ಮ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ತಾಳೆ. ಸೊ ಯಾ, ತುಂಬಾ ತುಂಬಾ ಮುದ್ದು ಮಗು, ಒಳ್ಳೆ ಮಗು ಅದು. ಅಯ್ಯನ ಮನೆ, ಈ ಹಿಂದಿ ಏನಂತಂದ್ರೆ ಭೂತಯ್ಯನ ಮನೆ, ಭೂತಯ್ಯನ ಮಕ್ಕಳು, ಆ ತರ ಒಂದಷ್ಟು ಮಾಡಿದ್ವಿ. ಇದು ಸಿನಿಮಾದಲ್ಲಿ ಏನಂತಂದ್ರೆ ಪಕ್ಕಾ ಒಂದು ಕರಾವಳಿಯ ಸಂಸ್ಕೃತಿಯನ್ನ ಒಂದಷ್ಟು ಅಳವಡಿಸ್ಕೊಳ್ಳಾಗುತ್ತೆ. ಸೊ ಆ ಸಂಸ್ಕೃತಿ ಬಗ್ಗೆ ನಿಮ್ಗೆ ಒಂದಷ್ಟು ನೀವೇನು ಸ್ಟಡೀಸ್ ಮಾಡಿದ್ರಾ? ಬಿಕಾಸ್ ಯಾಕಂತಂದ್ರೆ ಒಂದು ಪ್ರಾಜೆಕ್ಟ್ ಆಗಿರ್ಬೋದು, ಒಂದು ಭಾಷೆಯಲ್ಲಿ ನಾವು ಆಕ್ಟ್ ಮಾಡ್ತಿದೀವಿ ಅಂದಾಗ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಸೊ ನೀವ್ ಹೆಂಗ್ ಸ್ಟಡೀಸ್ ಮಾಡಿದ್ರಿ ಈ ಸ್ಕ್ರಿಪ್ಟ್ ಬಗ್ಗೆ ಆಗಿರ್ಬೋದು, ಆ ಭಾಷೆಯ ಬಗ್ಗೆ ಆಗಿರ್ಬೋದು? ಸರ್, ಇದು ಅದೇ ಚಿಕ್ಕಮಂಗ್ಳೂರಲ್ಲಿ ನಾವು ಶೂಟ್ ಮಾಡಿದ್ದು. ಮತ್ತೆ ಮಂಗಳೂರು, ಚಿಕ್ಕಮಂಗ್ಳೂರಲ್ಲಿ ದೈವ ಅನ್ನೋದು ತುಂಬಾ ಕಾಮನ್. ಅಂದ್ರೆ ಎಲ್ಲಾ ಮನೆಯಲ್ಲೂ ದೈವ ಅನ್ನೋದಿರುತ್ತೆ, ಅದನ್ನ ಪೂಜೆ ಮಾಡ್ತಾ ಇರ್ತಾರೆ. ಸೊ ನನ್ಗೆ ಏನಿಲ್ಲ, ಕೆಲವು ನನ್ನ ಮಂಗಳೂರು ಫ್ರೆಂಡ್ಸು ಮತ್ತೆ ಚಿಕ್ಕಮಂಗ್ಳೂರು ಫ್ರೆಂಡ್ಸು ಎಲ್ಲ ಹೇಳ್ತಾ ಇದ್ರು, ಕೆಲವು ಸ್ಟೋರೀಸ್ನೆಲ್ಲ ಕೇಳ್ತಾ ಇದ್ದಾರೆ. ಅಂದ್ರೆ ದೈವದ ಬಗ್ಗೆ, ಮತ್ತೆ ಆ ದೈವದ್ ಒಂದೇ ಅಲ್ಲ, ಅಲ್ಲಿ ನಡೆಯುವಂತಹ ಕೆಲವು ದೆವ್ವ ಕಾಟಗಳು ಅಂತ ಹೇಳ್ತಾರಲ್ಲ, ಇದಲ್ಲಿ ಎರಡೂ ಇರುತ್ತೆ. ಅಂದ್ರೆ ಎರಡೂ ಎಕ್ಸಿಸ್ಟ್ ಆಗಿರುತ್ತೆ, ಬರೀ ದೇವ್ರು ದೈವ ಅನ್ನೋದು ಮಾತ್ರ ಇರಲ್ಲ, ಈ ನೆಗೆಟಿವ್ ಸೈಡ್ ಆಫ್ ದ ಇದು ಇರುತ್ತೆ ಅಂತ ಸಿಕ್ಕಾಪಡೆ. ಅಂದ್ರೆ ಎಷ್ಟು ಹಾಂಟಿಂಗ್ ಆಗಿತ್ತು ಅಂದ್ರೆ ಕೆಲವು ಕತೆಗಳಲ್ಲೆಲ್ಲ ದೈವದ ಬಗ್ಗೆ ಆಗಿರ್ಬೋದು ಎಲ್ಲ ನಂಗೆ ಸಿಕ್ಕಾಪಡೆ ಇಂಟ್ರೆಸ್ಟಿಂಗ್ ಆಗಿತ್ತು. ಅದಾದ್ಮೇಲೆ ನನಗೆ ಈ ಪ್ರಾಜೆಕ್ಟ್ ಬಂದಾಗ್ಲೂ ಅಷ್ಟೇ, ತಿರ್ಗಾ ಅವ್ರಿಗೆ ವಾಪಸ್ ಫೋನ್ ಮಾಡ್ಬಿಟ್ಟು ನಂಗೆ ಈ ಥರ ಬಂದಿದೆ ಏನು ಅಂತ ಎಲ್ಲ ಕೇಳ್ತಾ ಇದೆ. ಮತ್ತೆ ಇದು ನಾವು ಕಾಲ್ಪನಿಕ ದೈವನ ಇಟ್ಕೊಂಡಿರೋದು, ನಾಟ್ ಲೈಕ್ ಒರಿಜಿನಲ್ ದೈವನ ನಾವು ತಗೊಳ್ಳೋ ಹಾಗಿಲ್ಲ, ರೆಸ್ಟ್ರಿಕ್ಷನ್ಸ್ ಇದೆ ನಮಗೆ. ಸೊ ಕಾಲ್ಪನಿಕ ದೈವನ ನಾವು ಪೂಜೆ ಮಾಡಿ ಅಥವಾ ನಾವು ತೋರಿಸ್ತಾ ಇರೋದು. ಸೊ ಅದರದ್ದೇ ಆದಂತ, ಅಂದ್ರೆ ನಾರ್ಮಲ್ ದೈವದ್ದು ಏನೇನ್ ರಿಚುವಲ್ಸ್ ಇರುತ್ತೆ ಅದು ಇರುತ್ತೆ, ಬಟ್ ಇದು ಕಾಲ್ಪನಿಕ ದೈವ ತರ ತೋರಿಸ್ತಾ ಇರೋದು. ನಾನ್ ತೀರಾ ಏನ್ ಸ್ಟಡಿ ಮಾಡ್ಬೇಕಾಗಿರೋದು ಏನ್ ಬಂದಿರ್ಲಿಲ್ಲ. ನಾವ್ ಹೆಂಗೆ ದೇವ್ರನ್ನ ಪೂಜಿಸ್ತೀವಿ ಅಥವಾ ಏನ್ ಮಾಡ್ತೀವಿ ಅದೇ ತರ ಇದು ಇದ್ದಿದ್ರಿಂದ ನನ್ಗೇನ್ ಅಷ್ಟು, ಅಂದ್ರೆ ಇವಾಗ ಸೌತ್ ಇಂಡಿಯನ್ ಕಲ್ಚರ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಒಂದೇ ಇರುತ್ತೆ. ಈಗ ತಮಿಳ್ ಅವ್ರದ್ದಾಗಿರ್ಬೋದು, ನಮ್ ಆಂಧ್ರದವ್ರದ್ದಾಗಿರ್ಬೋದು, ಕೇರಳದವ್ರಾಗಿರ್ಬೋದು, ನಮ್ದಾಗಿರ್ಬೋದು, ಎಲ್ಲರದು ಒಂದೇ ಕಲ್ಚರ್. ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಚೇಂಜಸ್ ಇರುತ್ತೆ ಹೊರತು ಅಷ್ಟು ಚೇಂಜಸ್ ಏನಿರಲ್ಲ. ಸೊ ನಂಗೇನು ಅಷ್ಟು ಕಷ್ಟ ಆಗಿಲ್ಲ ಇದನ್ನ ಅಳವಡಿಸ್ಕೊಳಕ್ಕೆ. ಮತ್ತೆ ರಮೇಶ್ ಸರ್ ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ. ಏನಾರ ನಮ್ಗೆ ಡೌಟ್ಸ್ ಇದ್ರೆ ಅವ್ರನ್ನ ಕೇಳಿದ ತಕ್ಷಣ ಹಿ ಯೂಸ್ ಟು ಟೆಲ್ ಅಸ್ ಹಿಂಗೆ ಅಂತ ಹೇಳೋರು. ಅಂಡ್ ನಾಯಕ ನಟ ಅಕ್ಷಯ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋದಾಗಿರ್ಬೋದು, ಸ್ಟಾರ್ಟಿಂಗ್ ಅಲ್ಲೇನೆ ಸಾವಾಗುತ್ತೆ ಅನ್ನುವಂಥದ್ದೆಲ್ಲ ಒಂದಷ್ಟು ಪದಗಳೆಲ್ಲ ಬರುತ್ತೆ. ಸಾಮಾನ್ಯವಾಗಿ ಇದು ಏನೋ ಒಂಥರ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುವಂತಹ ಕತೆ. ಎಲ್ಲೋ ಒಂದ್ ಕಡೆ ಟ್ರೈಲರ್ ಅಲ್ಲೇ ತುಂಬಾ ಪ್ರಾಮಿಸಿಂಗ್ ಇದೆ, ಏನೋ ಒಂದಿದೆ, ಆ ಒಂದು ಏನು ಆ ಕಂಟೆಂಟ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಿದೆ. ಸೊ ಹೆಂಗಿತ್ತು ಒಟ್ಟಾರೆ ಆಗಿದೆ ಈ ಒಂದು ಅನುಭವ ಅಂತ? ತುಂಬಾ ಚೆನ್ನಾಗಿತ್ತು. ಅಂದ್ರೆ ಎಲ್ಲ ಒಳ್ಳೆ ಆಕ್ಟರ್ಸ್ ಇದ್ರು, ಅಕ್ಷಯ್ ಆಗಿರ್ಬೋದು ಅಥವಾ ಅರ್ಚನಾ ಕೊಟ್ಟಿಗೆ ಆಗಿರ್ಬೋದು, ನಮ್ಮ ಖುಷಿ ಚಂದ್ರಶೇಖರ್, ಮತ್ತೆ ಅನಿರುದ್ಧ ಆಚಾರ್ಯ, ಇವ್ರು ಎಲ್ಲರೂ, ಶೋಭರಾಜ್ ಸರ್, ಮಾನ್ಸಿ ಸುಧೀರ್ ಮ್ಯಾಮು, ಎಲ್ಲ ಒಂದು ಬಂಡಲ್ ಆಫ್ ಟ್ಯಾಲೆಂಟ್ಸ್ ಇವರೆಲ್ಲ. ಅಂದ್ರೆ ಒಟ್ಟಿಗೆ ಇದ್ದಾಗ ನಮ್ಗೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಕ್ಕೆ ಸಿಗೋದು ಮತ್ತೆ ಕಲಿಯೋದಕ್ಕೆ ಸಿಗೋದು ಅಂದ್ರೆ
ಒಬ್ಬೊಬ್ರು ಒಂದ್ ಮೂವ್ಗುನು ನಾವು ಆ ಕ್ಯಾರೆಕ್ಟರ್ ಜೊತೆ ಸಿಕ್ಕಾಪಟ್ಟೆ ಕನೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇದ್ವಿ. ಅಂದ್ರೆ ಅಲ್ಲಿ ನಿಂತ್ಕೊಂಡು ಕೂತ್ಕೊಂಡು ಅಬ್ಸರ್ವ್ ಮಾಡೇ ಅಷ್ಟು ಕನೆಕ್ಟ್ ಆಗ್ತಾ ಇದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲರ ಜೊತೆ ವರ್ಕ್ ಮಾಡಿ. ಮತ್ತೆ ಒಂಥರ ಏನು ಸ್ಟ್ರಿಕ್ಟ್ ಆಗಿ ಅಥವಾ ಆ ಆ ಸೆಲೆಬ್ರಿಟಿ ಅನ್ನೋದು ಏನೂ ಇಲ್ಲದೆ ಆರಾಮಾಗಿ ಮನೆ ಮಕ್ಳ ತರಾನೇ ಓಡಾಡ್ಕೊಂಡು ಮನೆ ತುಂಬಾ ಜೋಕ್ ಮಾಡ್ಕೊಂಡು ಎಲ್ಲ ಇರ್ತಾ ಇದ್ವಿ. ಸೊ ಇಟ್ ವಾಸ್ ನೈಸ್ ವರ್ಕಿಂಗ್ ವಿತ್ ಎವ್ರಿಬಡಿ ಸರ್. ರೀಸೆಂಟ್ ಆಗಿ ಅರ್ಚನಾ ಕೊಟ್ಟಿಗೆ ಅವ್ರ ಎಂಗೇಜ್ಮೆಂಟ್ ಆಯ್ತು. ಸೊ ಹೋಗಿದ್ರಾ? ಕ್ರಿಕೆಟರ್ನೇ ವರಿಸ್ತಾ ಇದಾರೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಅರ್ಚನಾ ಈಸ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಅಂದ್ರೆ ನಂಗೆ ತುಂಬಾ ಒಳ್ಳೆ ಫ್ರೆಂಡ್ ಅವಳು ಇಂಡಸ್ಟ್ರಿಯಲ್ಲಿ. ಸೊ ನಾಳೆ ಅವಳ ಮದುವೆ ಬೇರೆ ಆಗ್ತಾ ಇದೆ. ತುಂಬಾ ಖುಷಿ ಇದೆ. ಇಬ್ರು ಒಂಥರ ಕ್ಯೂಟಿ ಪೈಸ್, ಒಳ್ಳೆ ಜೋಡಿ ಇಬ್ರುದುನು. ಮತ್ತೆ ನಾನು ಸಾಕಷ್ಟು ಬಾರಿ ಶರತ್ನಾಗಿರ್ಬೋದು ಅರ್ಚನಾನಾಗಿರ್ಬೋದು ಮೀಟ್ ಮಾಡಿದಾಗ ಒಂದೊಳ್ಳೆ ಹ್ಯೂಮರ್ ಆಗಿರುತ್ತೆ, ಮಜ್ಜವಾಗಿರುತ್ತೆ ಇಬ್ರ ಜೊತೆ ಮಾತಾಡೋದಕ್ಕೆ. ಸೊ ನಂಗಂತೂ ಅವರಿಬ್ರು ಖುಷಿಯಾಗೆ ಆರಾಮಾಗೆ ಇರ್ಬೇಕು, ಜೊತೆಯಾಗಿರ್ಬೇಕು ಅನ್ನೋದು ತುಂಬಾ ಆಸೆ ಇದೆ. ನಿಮ್ದು ಮದುವೆ ಆಗಿ ಹತ್ತತ್ರ ಒಂದು 10 ಇಯರ್ಸ್ ಆಗಿದ್ಯಾ? 8 years, 7.5, ಆಲ್ಮೋಸ್ಟ್ 8 years ಬರುತ್ತೆ ನೆಕ್ಸ್ಟ್ ಕಮಿಂಗ್ ನವೆಂಬರ್ಗೆ. ಸುಖ ದಾಂಪತ್ಯದ ಜೀವನವನ್ನ ಲೀಡ್ ಮಾಡ್ತಿದ್ರ. ಸೊ ಹೊಸದಾಗಿ ಮದುವೆ ಆಗುವಂತರಾಗಿರ್ಬೋದು, ನಿಮ್ಮ ಒಂದಷ್ಟು ಫಾಲೋವರ್ಸ್ ಇರ್ತಾರೆ. ಏನು ಸೀಕ್ರೆಟ್ಸ್ ಏನಾದ್ರು ಅಥವಾ ಏನಾದ್ರು ಹಿಂಟ್ಸ್ ಏನಾದ್ರು ಕೊಡೋದಾದ್ರೆ ಅಥವಾ ಕ್ಲೂಸ್ ಕೊಡೋದಾದ್ರೆ, ಸಜೆಷನ್ಸ್ ಕೊಡೋದಾದ್ರೆ, ಹೊಸದಾಗಿ ಮದುವೆ ಆಗುವಂತವ್ರಿಗೆ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾಕಂತಂದ್ರೆ ಈಗ ಇಬ್ರು ವರ್ಕ್ ಮಾಡ್ತಿರ್ತಾರೆ, ಇಬ್ರು ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ಇಬ್ರಿಗೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ಬಿಕಾಸ್ ಒಬ್ಬೊಬ್ರು ಒಂದೊಂದು ಆಫೀಸಲ್ಲೂ ಸಹ ಅವ್ರವ್ರದೇ ಆದ ಸ್ಟ್ರೆಸ್ ಇರುತ್ತೆ. ಸೊ ಯಾವ ರೀತಿ ಒಂದು ಸುಖ ದಾಂಪತ್ಯದ ಜೀವನವನ್ನ ನಡೆಸಬೇಕು ಅಂತಂದ್ರೆ ಖುಷಿ ರವಿಯವರ ಟಿಪ್ಸ್ ಏನಾಗಿರುತ್ತೆ ಅಂತ? ಏನಿಲ್ಲ ಸರ್, ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಬೇಕು. ಪೇಷನ್ಸ್ ಇಂದ ತಾಳ್ಮೆ ಈಸ್ ವೆರಿ ಇಂಪಾರ್ಟೆಂಟ್. ತಾಳ್ಮೆ ಅನ್ನೋದಿದ್ರೆ ಏನ್ ಬೇಕಾದ್ರೂ ನಾವು ಮುಂದಕ್ಕೆ ಹಾಕ್ಬೋದು. ಸೊ ಇರೋದು ಈ ಹೇಳಿದ್ದನ್ನೇ ಹೇಳಿ ಅಥವಾ ಏನಾದ್ರು ಒಂದು ಇನ್ಸಿಡೆಂಟ್ನೇ ಎಳೆಯೋದು ಇಸ್ ನಾಟ್ ಗುಡ್. ಅದನ್ನ ಏನ್ ಆಗಿದೆ ಅದ್ ಮರ್ತು ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಹೋದ್ರೆ, ಅದೇ ಹೇಳ್ತಾರಲ್ಲ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ, ಅದನ್ನ ಪಾಲಿಸ್ಕೊಂಡು ಹೋದ್ರೆ ಆರಾಮಾಗಿ ಖುಷಿಯಾಗಿರ್ಬೋದು ಅಷ್ಟೇ. ಈಗ ನೀವಂತೂ ಮದುವೆ ಆದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಾಗಿರ್ಬೋದು, ಶಾರ್ಟ್ ಮೂವೀಸ್ ಆಗಿರ್ಬೋದು, ವೆಬ್ ಸೀರೀಸ್ ಅಲ್ಲಿ ಆಕ್ಟ್ ಮಾಡ್ತಿದ್ರ. ಮುಂದಿನ ದಿನಗಳಲ್ಲಿ ಮಗಳೊಟ್ಟಿಗೆ ಯಾವಾಗಾದ್ರೂ ಸಿನಿಮಾ ಮಾಡುವಂತದ್ದು ಅಥವಾ ಶಾರ್ಟ್ ಮೂವಿ ಅಥವಾ ಸೀರಿಯಲ್ಸ್ ಏನಾದ್ರು ಒಂದು ಇಬ್ರು ಒಟ್ಟಿಗೆ ಈ ಅಮ್ಮ ಮಗಳ ಒಂದು ಕಾಂಬಿನೇಷನ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್ ಅಂತ? ಇವಾಗ ಸದ್ಯಕ್ಕಿಲ್ಲ ಸರ್. ಅವಳಿಗೂ ಇನ್ಫ್ಯಾಕ್ಟ್ ಮೊನ್ನೆ ಅವಳದೇನೋ ಗ್ರಾಜುಯೇಷನ್ ಡೇ ಇದ್ದಾಗ ಅವಳು ಹೇಳ್ತಾ ಇಲ್ಲಂತೆ ಏನ್ ಆಗ್ಬೇಕು ಫ್ಯೂಚರ್ ಅಲ್ಲಿ ಅಂದ್ರೆ ನಾನು ಆಕ್ಟರ್ ಆಗ್ಬೇಕು ಅಂತ ಎಲ್ಲ ಹೇಳ್ತಿಲ್ಲಂತೆ. ಆದ್ರೆ ಅವಳು ಎಕ್ಸೈಟೆಡ್ ಆಗಿದ್ದಾಳೆ, ಅವಳಿಗೆ ಇಷ್ಟ ಇದೆ ಆಕ್ಟಿಂಗ್ ಮಾಡ್ಬೇಕು ಅಂತ. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ ಅಟ್ಲೀಸ್ಟ್ ಒಂದ್ ಬೇಸಿಕ್ ಎಜುಕೇಶನ್ ಮುಗಿದ ಮೇಲೆ ಅವಳು ಬೇಕಾದ್ರೆ ಏನ್ ಬೇಕಾದ್ರೂ ಆಗ್ಲಿ, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಬಟ್ ನಾಟ್ ನಾವು ಇವಾಗ್ಲೇ ತೀರಾ ಫಿಲ್ಮ್ ಆಗಿರ್ಬೋದು ಅಥವಾ ಏನಾದ್ರೂ ಸೀರಿಯಲ್ಸ್ ಆಗಿರ್ಬೋದು ಇದೆಲ್ಲದಕ್ಕೂ ನಂಗೆ ತರೋದಕ್ಕೆ ಇಷ್ಟ ಇಲ್ಲ. ಅವಳು ಎಜುಕೇಶನ್ ಕಂಪ್ಲೀಟ್ ಮಾಡ್ಲಿ. ದಟ್ ಈಸ್ ಹೌ ನಾವು ಹಂಗೆ ಬಂದಿರೋದು. ನಮ್ದು ಆಲ್ಮೋಸ್ಟ್ 12th ಸ್ಟ್ಯಾಂಡರ್ಡ್ ಮುಗಿಸೇ ನಾನು ಎಲ್ಲ ಈ ತರದಕ್ಕೆಲ್ಲ ಆಚೆ ಬಂದಿದ್ದು. ಸೊ ಅವಳದು ಬೇಸಿಕ್ ಎಜುಕೇಶನ್ ಮುಗಿದ್ಮೇಲೆ ಅವಳಿಗೆ ಇನ್ನೂ ಅವಾಗ್ಲೂ ಇನ್ನ ಇಂಟ್ರೆಸ್ಟ್ ಇದೆ ಆಕ್ಟಿಂಗ್ ಮೇಲೆ ಅಥವಾ ಏನಾದ್ರು ಮಾಡ್ಬೇಕು ಅಂತ ಇದ್ರೆ ಲೆಟ್ ಹರ್ ಡು. 6 ವರ್ಷದ ಮಗು ಇರೋದ್ರಿಂದ ಅದ್ರ ಜೊತೆಗೆ ನೀವು ಕೆಲಸ ಮಾಡ್ತಿದ್ದೀರಾ, ಅದ್ರ ಜೊತೆ ನಿಮ್ಮ ಹಸ್ಬೆಂಡು ಕೆಲಸ ಮಾಡ್ತಿರ್ತೀರಾ. ಸೊ ಮದುವೆ ಆದ್ಮೇಲೆ ಒಂದಷ್ಟು ಚಾಲೆಂಜಸ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ಬಿಕಾಸ್ ಒಂದ್ ಕಡೆ ಮನೆ, ಇನ್ನೊಂದ್ ಕಡೆ ಪ್ರೊಫೆಷನ್ ಲೈಫ್, ಇನ್ನೊಂದ್ ಕಡೆ ಮಗಳ ಕೆರಿಯರ್. ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ ಖುಷಿ ರವಿ ಅವರು ಅಂತ? ನನ್ಗೂ ಅದು ಗೊತ್ತಿಲ್ಲ. ನನಗೂ ಒಂಥರ ಆಶ್ಚರ್ಯವಾಗಿದೆ, ಒಂಥರ ಸರ್ಪ್ರೈಸಿಂಗ್ ತರ ಇದೆ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅನ್ನೋದನ್ನ. ನನಗೆ ಒಳ್ಳೆ ಫ್ಯಾಮಿಲಿ ಇದೆ. ನನ್ನ ಅತ್ತೆ ಆಗಿರ್ಬೋದು, ನಮ್ಮ ಅಪ್ಪ ಅಮ್ಮ, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಇದ್ದಾರೆ. ಸೊ ನನ್ನ ಮಗಳು ಮೇನ್ಲಿ ಅವಳು ಅಷ್ಟು ಕ್ರ್ಯಾಂಕಿ ಆಗಿಲ್ಲ, ಅಷ್ಟು ಹಠ ಮಾಡಲ್ಲ. ಸೊ ಅದರಿಂದ ಮೇ ಬಿ ನನಗೆ ಇದೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಆಗ್ತಾ ಇದೆ ಸರ್. ನೋಡೋದ್ರೇನೆ ಮಿಲ್ಕಿ ಬ್ಯೂಟಿ ತರ ಕಾಣಿಸ್ತಾರೆ ಖುಷಿ ರವಿ ಅವರು. ಸ್ಕಿನ್ ಕೇರ್ ನ ಯಾವ ರೀತಿ ತಗೊಂತಾರೆ? ಬಿಕಾಸ್ ಆಫ್ಟರ್ ಮ್ಯಾರೇಜ್ ಅನ್ನೋವಂಥದ್ದು ಇನ್ನೂ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಮಗು ಆಗಿರುತ್ತೆ. ಸೊ ಎಲ್ಲೋ ಒಂದ್ ಕಡೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯಂಗ್ಸ್ಟರ್ಸ್ ಆಗಿರ್ಬೋದು, ವುಮೆನ್ಸ್ ಮದುವೆ ಆಗ್ತಿರುವಂತಹ ಅಂದ್ರೆ ವಯಸ್ಸಿಗೆ ಬಂದಿರುವಂತಹ ಹುಡುಗಿರೆಲ್ಲಾನು ಎಲ್ಲಿ ಮಗು ಮಾಡ್ಕೊಂಡ್ಬಿಟ್ರೆ ನಮ್ಮ ಅಂದ ಚಂದ ಹಾಳಾಗುತ್ತೋ, ಬ್ಯೂಟಿ ಹಾಳಾಗುತ್ತೋ ಅನ್ನುವಂತಹ ಥಿಂಕಿಂಗ್ ಅಲ್ಲಿ ಇರ್ತಾರೆ. ಸೊ ನೀವು ಮದುವೆ ಆದ್ಮೇಲೂ ಕೂಡ ನಿಮ್ಮ ಸ್ಕಿನ್ ಕೇರ್ ಆಗಿರ್ಬೋದು ಅಥವಾ ನಿಮ್ಮ
ಹೆಲ್ತ್ ಕೇರ್ ಆಗಿರ್ಬೋದು ಅಥವಾ ಜಿಮ್ ವರ್ಕೌಟ್ ಆತರ ಮಾಡುವಂತದ್ದಾಗಿರ್ಬೋದು, ಹೆಂಗ್ ಬ್ಯಾಲೆನ್ಸ್ ಮಾಡ್ತಿರ್ತೀರಾ ಅಂತ? ಏನಿಲ್ಲ ಸರ್, ತೀರಾ ಅದ್ರ ಬಗ್ಗೆ ಚಿಂತೆ ಮಾಡಲ್ಲ. ಅಂದ್ರೆ ಆ ಮಾಸ್ಕ್ ಹಾಕೊಳ್ಳೋದು, ಈ ಮಾಸ್ಕ್ ಹಾಕೊಳ್ಳೋದು, ಅಥವಾ ಏನಾರ ಕಡಲೆ ಹಿಟ್ಟು ಹಾಕೋದು, ಅರಿಶಿನ ಹಚ್ಕೋದು, ಏನು ಮಾಡಲ್ಲ. ಸುಮ್ಮನೆ ಅದ್ರ ಪಾಡಿಗೆ ಅದು ಬ್ರೀದ್ ಮಾಡೋದಕ್ಕೆ ಬಿಡೋಣ. ಒಳ್ಳೇದನ್ನ ತಿನ್ನೋಣ, ಅಂದ್ರೆ ಹೆಲ್ದಿ ಫುಡ್ನ ತಿನ್ನೋಣ. ತಿಂದು ಅದಾದ್ಮೇಲೆ ಎಕ್ಸಸೈಸ್ ಮಾಡಬೇಕು. ನಿಮಗೆ ಅಂತ ಒಂದಿಷ್ಟು ಟೈಮ್ಗಳು ಇಟ್ಕೊಂಡು ನಿಮ್ದು ಏನೇನಿದೆ, ಎಕ್ಸಸೈಸ್ ಆಗಿರ್ಬೋದು, ಒಳ್ಳೆ ಊಟನ ಅಂದರೆ ವೆರಿ ಹೆಲ್ದಿ ಫುಡ್ನ ತಿನ್ನೋದಾಗಿರ್ಬೋದು, ಶುಗರ್ನ ಸ್ವಲ್ಪ ಕಂಟ್ರೋಲ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊಂಡು ಹೋದರೆ ಎಲ್ಲ ಆರಾಮಾಗಿ ತನಗೆ ತಾನೇ ಏನೇನು ಬೇಕು ಅದೆಲ್ಲ ಇರುತ್ತೆ. ಏನು ಚಿಂತೆ ಮಾಡಬಾರ್ದು. ತೀರಾ ಜಾಸ್ತಿ ಯೋಚನೆ ಮಾಡಿದಷ್ಟು ಅದು ಹಾಳಾಗೋಗುತ್ತೆ. ಸೊ ಲೆಟ್ ಇಟ್ ಬ್ರೀತ್. ಅದಕ್ಕೆ ಬ್ರೀತ್ ಮಾಡೋದಕ್ಕೆ ಸ್ಪೇಸ್ ಕೊಡ್ಬೇಕು ಅಷ್ಟೇ. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಬೇಗ ಮಗು ಮಾಡ್ಕೊಂಡ್ಬಿಟ್ರೆ ಅಂದ ಚಂದ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ, ಈಗ ನಾವು ಲೈಫ್ ನ ಲೀಡ್ ಮಾಡ್ತಿರುವಂತದ್ರಲ್ಲಿ ಸ್ಟ್ರೆಸ್ ಅನ್ನೋ ತುಂಬಾ ಆಗ್ತಿದೆ. ಎಲ್ಲ ಒಂದ್ ಕಡೆ ಖಿನ್ನತೆಗೆ ಒಳಗಾಗ್ತಿದ್ದಾರೆ ಈಗಿನ ಯಂಗ್ಸ್ಟರ್ಸ್ ಎಲ್ಲಾನು ಸಹ. ಸೊ ಒಂದ್ ಕಡೆ ಬೇಗ ಮದುವೆ ಮಾಡ್ಕೊಂಡು ಲೈಫ್ ಸೆಟ್ಲ್ ಆದ್ಮೇಲೆ, ಕೆಲವರು ಲೈಫ್ ಸೆಟ್ಲ್ ಆದ್ಮೇಲೆ ಮದುವೆ ಮಾಡ್ಕೋಣ ಅಂತಾರೆ. ಕೆಲವರು ಲೈಫ್ ಸೆಟ್ಲ್ ಆದ್ಮೇಲೆ ಮದುವೆ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ, ಮಗು ಹುಟ್ಟುವಂಥದ್ದು ಆ ಥರ ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಬರ್ತದೆ. ಅದ್ರ ಜೊತೆಗೆ ಲೇಟಾಗಿ ಮಗು ಮಾಡ್ಕೊಳ್ಳೋದ್ರಿಂದನೂ ಕೂಡ ಏನೋ ಒಂದು ಪ್ರಾಬ್ಲಮ್ಸ್ ಆಗ್ತಿದೆ. ಸೊ ಈ ಥರದವ್ರಿಗೆ ಏನೋ ಟಿಪ್ಸ್ ಕೊಡ್ತೀರಾ ಅಂತ? ಅದೇ ಸರ್, ಟಿಪ್ಸ್ ಅನ್ನೋದಕ್ಕಿಂತ ಮೇ ಬಿ ಸಜೆಷನ್ಸ್ ಅಂದರೆ ಹೆಲ್ದಿ ಈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ನಾವು ಪಾಸಿಟಿವ್ ಆಗಿರೋದು, ನಗ್ನಗ್ತಾ ಖುಷಿಯಾಗಿ ಇರಬೇಕು. ಅದಾದಮೇಲೆ ತೀರಾ ಎಲ್ಲದನ್ನು ತಲೆಗೆ ಹಾಕೋಬಾರದು. ಅಂದರೆ ನಾವು ಹೇಳೋದಿಷ್ಟ ಈಸಿ, ಬಟ್ ಅದನ್ನ ಪಾಲಿಸೋದು ಈಸ್ ವೆರಿ ಡಿಫಿಕಲ್ಟ್. ಬಟ್ ಅದನ್ನ ರೂಢಿಸ್ಕೊಳ್ಬೇಕು ನಾವು. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಅಯ್ಯೋ ನಂಗೆ ಮಗು ಹೋಗೋದ್ರೆ ಏನೇನೋ ಇಂಬ್ಯಾಲೆನ್ಸ್ ಆಗುತ್ತೆ, ಅಯ್ಯೋ ಹಿಂಗಾಗತ್ತೆ ಅಂತ, ಆ ಎಕ್ಸ್ಪೀರಿಯನ್ಸೇ ಒಂಥರ ಡಿಫ್ರೆಂಟ್ ಇರುತ್ತೆ. ಆ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಆ ಎಕ್ಸ್ಪೀರಿಯನ್ಸಿಂದ ನಿಮಗೆ ಅದೆಲ್ಲ ತಲೆಗೂ ಹೋಗೋದು ಇಲ್ಲ, ಅದು ಮರ್ತೇ ಬಿಡುತ್ತೆ. ಸೊ ಏನು ನೀವು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಅಥವಾ ಏನು ಮಾಡಬೇಕು ನಿಮಗೆ ಲೈಫಲ್ಲಿ ಅಂತ ಅನ್ಸುತ್ತೆ, ಅದನ್ನು ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ. ಅದಾದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ರಿಸಲ್ಟ್ ಹೇಗೆ ಅಂತ. ಸೊ ಈಟಿಂಗ್ ಹೆಲ್ದಿ, ಮತ್ತು ಎಕ್ಸಸೈಸ್ ಮಾಡೋದು, ಅಥವಾ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೆಲ್ತಿ ಹಾಗೇನೆ ಎಕ್ಸರ್ಸೈಸ್ ಬಗ್ಗೆ ಹೇಳ್ತಿದ್ರೆ, ನಾ ಇದ್ರ ಬಗ್ಗೆನೇ ಕೇಳ್ತೀನಿ ಅಂತ ಹೇಳಿ ಬೇಜಾರಾಗ್ಬೇಡಿ. ಯಾಕಂತಂದ್ರೆ ಎಷ್ಟೋ ಜನಕ್ಕೆ ಸ್ಟಾರ್ ಹೀರೋಯಿನ್ಸ್ ಅಥವಾ ಹೀರೋಗಳ ಒಂದಷ್ಟು ಪರ್ಸನಲ್ ಲೈಫ್ನ ಯಾವ ರೀತಿ ಲೀಡ್ ಮಾಡ್ತಾರೆ, ಬಿಕಾಸ್ ಅವ್ರ ಸ್ಕಿನ್ ರೋಟೀನ್ ಆಗಿರ್ಬೋದು, ಹೆಲ್ತಿ ಡಯಟ್ ಆಗಿರ್ಬೋದು, ಈ ಥರ ಅದ್ರ ತಿಳ್ಕೊಂಡು ಅವರು ಒಂದಷ್ಟು ಜನ ಅಳವಡಿಸ್ಕೊಳ್ತಾ ಇರ್ತಾರೆ. ಬಿಕಾಸ್ ನಿಮ್ಗೆ ಒಂದಷ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜಸ್ಸು ಬಂದಿರ್ಬೋದು, ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಡಯಟ್ ಮಾಡ್ತೀರಾ, ಹಾಗೇನೆ ವರ್ಕೌಟ್ ಮಾಡ್ತೀರಾ ಅಂತ ಟೈಮ್? ಇಲ್ಲ ಸರ್, ಆ್ಯಕ್ಚುಲಿ ಡಯಟ್ ಗೇಟ್ ಏನೂ ಮಾಡಲ್ಲ. ಶುಗರ್ ಒಂದು ಬಿಟ್ಟಿದ್ದೀನಿ. ಬಿಕಾಸ್ ನನ್ನ ಬಾಡಿಗೆ, ಈಗ ಒಬ್ಬೊಬ್ರು ಬಾಡಿನೂ ಒಂದೊಂದು ಥರ ಡಿಫ್ರೆಂಟ್ ಇರುತ್ತೆ. ಈಗ ನನಗೆ ಇನಿಷಿಯಲಿ ಶುಗರ್ ಬಿಟ್ಟಾಗ ತಲೆ ಸುತ್ತು ಬರೋದು, ಈ ಥರ ಎಲ್ಲ ಆಗೋದು. ಅಂದರೆ ಆ ಬಾಡಿ ಕೇಳ್ತಾ ಇರುತ್ತೆ, ಅಯ್ಯೋ ಇವಳೇನು ಬೇರೆ ಚೇಂಜ್ ಮಾಡ್ತಾ ಇದ್ದಾಳಲ್ಲ ರೊಟೀನ್ನೇ ಅಂತ ಅನಿಸ್ತಾ ಇರುತ್ತೆ ಬಾಡಿಗೆ. ಸೊ ಒಂದು ಸ್ವಲ್ಪ ಅದಕ್ಕೆ ಅಭ್ಯಾಸ ಆಗೋ ಹಂಗೆ ನೋಡಿಕೊಂಡು, ನಿಮ್ಮ ಬಾಡಿಗೆ ಏನಾಗುತ್ತೆ ಏನಾಗಲ್ಲ ಇದನ್ನು ನೀವೇ ತಿಳ್ಕೊಂಡು ಅನಲೈಸ್ ಮಾಡಿಬಿಟ್ಟು ಅದನ್ನು ಮಾಡಬೇಕು. ಸೊ ಜಾಸ್ತಿ ನನಗೆ ನಾನ್ ವೆಜ್ ಇಷ್ಟ. ಸೊ ನಾನ್ ವೆಜ್ ಹೆಂಗೆ ಬೇಕಾದರೂ ಹಾಗೆ ತಿಂತೀನಿ. ನನಗೆ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ನಾನು ಇವನ್ ಜಿಮ್ಗೆ ಹೋದಾಗಲೂ ಆ ಟ್ರೈನರು ಅದನ್ನೇ ಹೇಳ್ತಾರೆ, ಏನು ಬೇಕಾದರೆ ಅದೆಲ್ಲ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ತಿನ್ನಿ, ಬಟ್ ಲೆಸ್ ಕ್ವಾಂಟಿಟಿ. ಎಷ್ಟು ನಿಮಗೆ ಬೇಕು ಸಾಕು ಅನ್ಸುತ್ತೆ ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಇನ್ನು ಹೊಟ್ಟೆ ಫುಲ್ ಹೆವಿ ಆಗೋವರೆಗೂ ಇದು ಮಾಡಬೇಡಿ ಅಂತ ಹೇಳ್ತಾರೆ. ಅದಾದಮೇಲೆ ಶುಗರ್ ಬಿಟ್ಟಿದ್ದೀನಿ. ಶುಗರ್ ಒಂದು ಒಕೇಶ್ನಲಿ, ಲೈಕ್ ತಿಂಗ್ಳಿಗೆ ಒಂದ್ಸತಿನೋ ಎಲ್ಲರೂ ಡೆಸರ್ಟ್ಸ್ ಇಷ್ಟ ಆದಾಗ ಮಾತ್ರ ತಿನ್ನೋದು. ಅದರ್ವೈಸ್ ನಾನೇನು ತಿನ್ನಲ್ಲ. ಕಾಫಿ ಟೀ ಅಂತೂ ಕುಡಿಯೋದೇ ಇಲ್ಲ. ಸೊ ಅದು ಕ್ರೇವಿಂಗ್ ನಂಗೇನು ಬರಲ್ಲ. ಅದಾದಮೇಲೆ ಎಕ್ಸಸೈಸ್ ಮಾಡೋದು, ಜಿಮ್ಗೆ ಅಟ್ಲೀಸ್ಟ್ ಡೈಲಿ 1 hour ಆದರೂ ಜಿಮ್ ಮಾಡಿ ನಿಮ್ಮ ಬಾಡಿನ ನೀಟಾಗೆ ಇಟ್ಕೊಂಡ್ರೆ ದಟ್ ಈಸ್ ಆ್ಯಕ್ಚುಲಿ ನೈಸ್. ಬಟ್ ನಾನೇ 1 ತಿಂಗಳು 1.5 ತಿಂಗಳು ಆಗೋಯ್ತು ಜಿಮ್ಮಿಗೆ ಹೋಗಿ, ಬಿಕಾಸ್ ಡ್ಯೂ ಟು ಫ್ಯೂ ಪ್ರಾಜೆಕ್ಟ್ಸ್ ಅದು ಇದು. ಸೊ ನೋಡಬೇಕು ಏನಾಗುತ್ತೆ ಅಂತ. ನೀವು ತುಂಬಾ ಇಷ್ಟಪಟ್ಟು ಅಡಿಗೆ ಮಾಡಿ ನಿಮ್ಮ ಗಂಡನಿಗೆ ಬಡಿಸುವಂತಹ ಡಿಶ್ ಯಾವುದು ಅಂತ? ಚಿಕನ್.
ನಾನು ಚಿಕನ್ ಪೆಪ್ಪರ್ ಡ್ರೈ ಅಥವಾ ಚಿಕನ್ ಏನೇ ಮಾಡಿದ್ರು ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ. ಅಂಡ್ ಅವರೇ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅವ್ರು ಮಟನ್ ಬಿರಿಯಾನಿ ಅಂತೆ, ಮಟನ್ ಚಾಪ್ಸ್ ಈ ತರ. ಅಂದ್ರೆ ವೆಜ್ಗಿಂತ ನಾನ್ ವೆಜ್ ನಮ್ಮ ಮನೇಲಿ ಜಾಸ್ತಿ ಪ್ರಿಫರೆನ್ಸ್ ನಮ್ಗೆ ನಾವು ಕೊಡೋದು. ಸೊ ನಾನ್ ವೆಜ್ ಡಿಶಸ್ ಏನೇ ಇದ್ರೂ ಖುಷಿಯಾಗಿ ತಿಂತೀವಿ. ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಆಕ್ಟ್ರೆಸ್ ಆಗಿರ್ಬೋದು, ಆಕ್ಟರ್ಗಾಗಿರ್ಬೋದು, ಒಂದು ಕನಸಿನ ಪಾತ್ರ ಅನ್ನುವಂತ ಇರ್ತದೆ. ಇಂಥ ಪಾತ್ರವನ್ನ ನಾನು ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಆ ತರ ಡ್ರೀಮ್ ಕ್ಯಾರೆಕ್ಟರ್ ಮಾಡುವಂತದ್ದು ಏನಾದ್ರು ಇದೆಯಾ ಅಂತ? ಇವತ್ತು ಸದ್ಯಕ್ಕೆ ದಿಯಾದಲ್ಲೇ ನನಗೆ ಆಲ್ಮೋಸ್ಟ್ ನನ್ನ ಫಸ್ಟ್ ಫಿಲ್ಮ್ ಅಲ್ಲೇ ಹೇಗೆ ನಾನು ಪಾತ್ರ ನಿಭಾಯಿಸ್ಬೇಕು ಅಥವಾ ಫೀಮೇಲ್ ಓರಿಯೆಂಟೆಡ್ ಸ್ಕ್ರಿಪ್ಟ್ ಮಾಡಬೇಕು ಅಂತ ಎಲ್ಲ ಆಕ್ಟರ್ಸ್ಗೂ ಇರುತ್ತೆ. ಸೊ ನನಗೆ ಫೀಮೇಲ್ ಇದು ಸಿಕ್ಕಿದೆ ಆಲ್ರೆಡಿ. ಇವಾಗ ನೆಕ್ಸ್ಟು ಏನೇ ಬಂದ್ರೂ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು. ಮತ್ತೆ ಸ್ಪೋರ್ಟ್ಸ್ ಮೇಲೆ ಯಾವುದಾದ್ರೂ ನಾನು ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಸಿಕ್ಕಿದ್ರೆ ಖಂಡಿತ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಆಗಿರ್ಬೋದು, ಇದೆಲ್ಲ ನಂಗೆ ಮಾಡೋದಕ್ಕೆ ಇಷ್ಟ ಇದೆ. ಅಂದರೆ ಏನಂದರೆ ನನಗೆ ಆ ಚಾಲೆಂಜ್ ಬರಬೇಕು ನನಗೆ, ಅಥವಾ ಆ ಟಾಸ್ಕ್ ಬಂದಾಗ ನಾನು ಮಾಡ್ತೀನಿ. ಅದರ್ವೈಸ್ ನಾನು ಏನಕ್ಕೆ ಸುಮ್ಮನೆ ನಾನು ಬಾಡಿ ಟೋನ್ ಮಾಡ್ಕೊಳ್ಳಿ, ಈ ಥರ ನನ್ನ ಮೈಂಡ್ ಸೆಟ್ ಇರುತ್ತೆ. ಸೊ ಆ ಥರದ್ದು ಏನಾರ ನನಗೆ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಬಾಡಿ ನೀಟಾಗಿ ಟ್ರಾನ್ಸ್ಫಾರ್ಮ್ ಮಾಡಿಕೊಂಡು ಆ ಪಾತ್ರಕ್ಕೆ ಅಂತಾನೆ ನೀಟಾಗಿ ರೆಡಿ ಆಗ್ಬಿಟ್ಟು ಮಾಡಬೇಕು ಅಂತ ಆಸೆ ಇದೆ. ಖುಷಿ ರವಿ ಅವರು ತುಂಬಾ ಇಷ್ಟಪಟ್ಟು ನೋಡುವಂತಹ ಸ್ಪೋರ್ಟ್ಸ್ ಯಾವುದು ಅಂತ? ನನಗೆ ಕ್ರಿಕೆಟ್ ಇಷ್ಟ. ಯಾವ ಕ್ರಿಕೆಟರ್ ಅಂದ್ರೆ ತುಂಬಾ ಇಷ್ಟ? ವಿರಾಟ್, ಆಮೇಲೆ MS ಧೋನಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿನ್ನೆ ಅಷ್ಟೇ RCB ಮ್ಯಾಚ್ ವಿನ್ ಆಗಿದೆ. ಹೆಂಗ್ ಅನ್ನಿಸ್ತಿದೆ? ರಿವೆಂಜು, ನಮ್ ಕೊಹ್ಲಿ ಹಿಂಗೆಲ್ಲ ಮಾಡಿದ್ದಾರೆ. ಸೊ ತುಂಬಾ ಖುಷಿ ಆಯ್ತು. ಆದ್ರೆ ಒಂದು ಬೇಜಾರು ಏನಂದ್ರೆ ಪಾಪ ಹೋಮ್ ಗ್ರೌಂಡ್ ಅಲ್ಲೇ ಸೋಲ್ತಾ ಇದೀವಿ. ಹೋಮ್ ಗ್ರೌಂಡ್ ಅಲ್ಲಿ ಚೆನ್ನಾಗಿ ಆಡಿದ್ರೆ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಟಿಕೆಟ್ ಕೊಟ್ಟು ಅಷ್ಟು 1000 ಜನ, ಲಕ್ಷ ಜನ ಬಂದಿರ್ತಾರೆ, ಅವ್ರಿಗೆ ನಿರಾಸೆ ಆಗ್ಬಾರ್ದು. ಸೊ ಹೋಮ್ ಗ್ರೌಂಡ್ ಅಲ್ಲಿ ದಯವಿಟ್ಟು ಚೆನ್ನಾಗಿ ಆಡಿ ಇನ್ಮೇಲೆ ಅಂತ ಕೇಳಕ್ ಇಷ್ಟಪಡ್ತೀನಿ. ಯೂಶಲಿ ಒಂದ್ ಗಾದೆ ಮಾತಿದೆ, ಮನೆಯಲ್ಲಿ ಇಲಿ ಹೊರಗಡೆ, ಮನೆಯಲ್ಲಿ ಇಲ್ಲಿ ಹುಲಿ ಹೊರಗಡೆ ಇಲಿ ಅಂತ ಹೇಳ್ಬಿಟ್ಟು. ಬಟ್ ನಮ್ಮ RCB ಅದಕ್ಕೆ ತದ್ವಿರುದ್ಧ. ಸೊ ಹೋಮ್ ಗ್ರೌಂಡ್ ಅಲ್ಲಿ ಇಲಿ, ಹೊರಗಡೆ ಹುಲಿ. ಹೌದು. ನಾನ್ ಮೊನ್ನೆ ಮೀಮ್ಸ್ ನೋಡ್ದೆ, ಅದೂನು ಅಂದ್ರೆ ಪಾಪ ಎಷ್ಟ್ ಚೆನ್ನಾಗಿ ಈ ಮೀಮರ್ಸ್ನು ಏನೇನೋ ಮೀಮ್ಸ್ ಮಾಡ್ತಾ ಇದ್ದಾರೆ ಚೆನ್ನಾಗೆ. ಸೊ ಇನ್ಮೇಲೆ ದಯವಿಟ್ಟು ನಮ್ಮ ಮನೇಲೂ ಹುಲಿ ಆಗ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ದಿಯಾ ಸಿನಿಮಾ ಆದ್ಮೇಲೆ ಖುಷಿ ರವಿ ಅವರು ವೆಬ್ ಸೀರೀಸ್ ಅಲ್ಲೂ ಆಕ್ಟ್ ಮಾಡಕ್ ರೆಡಿ ಅಥವಾ ಶಾರ್ಟ್ ಮೂವಿಯಲ್ಲೂ ಆಕ್ಟ್ ಮಾಡಕ್ ರೆಡಿ ಅಂತ. ಬಿಕಾಸ್ ಯಾಕಂದ್ರೆ ಯಾವುದೇ ಒಬ್ಬ ನಟಿಯಾಗಿ ನಾವು ಬೆಳ್ಳಿ ಪರದೆಯಲ್ಲಿ ಒಂದ್ ಸಿನಿಮಾದಲ್ಲಿ ಕ್ಲಿಕ್ ಆದ್ಮೇಲೆ ಸಾಮಾನ್ಯವಾಗಿ ಸಿನಿಮಾಗಳಿಗೆ ಕಡೆನ ಫೋಕಸ್ ಮಾಡ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಖುಷಿ ರವಿ ಅವರು ಕ್ಯಾರೆಕ್ಟರ್ನ ಚೂಸ್ ಮಾಡ್ಕೊಳ್ಳುವಂಥದ್ರಲ್ಲಿ ತುಂಬಾ ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನೋಡಿದೆ. ಒಂದಷ್ಟು ಪ್ರೆಸ್ ಮೀಟ್ಗಳಿಗೂ ಕೂಡ ನಾನು ಅಟೆಂಡ್ ಮಾಡಿದಾಗ. ಸೊ ಏನ್ ಚೇಂಜಸ್ ಅನಿಸುತ್ತೆ ನಿಮ್ಗೆ? ಒಂದ್ ಕಡೆ ನಟಿಯಾಗಿ ನಾನು ಒಂದಷ್ಟು ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಮುಂಚೂಣಿಯಾಗಿ ಹೋಗ್ಬೋದು, ಚೆನ್ನಾಗಿ ಸರ್ವೈವ್ ಆಗ್ಬೋದು ಅಂತ ಇರುತ್ತೆ. ಬಟ್ ಅದನ್ನ ಬಿಟ್ಟು ನೀವು ತದ್ವಿರುದ್ಧ ಶಾರ್ಟ್ ಮೂವಿ ಆಗಿರ್ಬೋದು, ವೆಬ್ ಸೀರೀಸ್ ಆಗಿರ್ಬೋದು, ಯಾವ ಸಿಗುತ್ತೆ ಆತರ, ಅದಕ್ಕೆ ಈ ತರ ಒಂದು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ? ಅಂದ್ರೆ ಸರ್, ನಾನು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋಳು. ನನ್ಗೆ ಇದೇ ಬೇಕು ಅದೇ ಬೇಕು ಅಂತ ಇಲ್ಲ. ಆಮೇಲೆ ಆಕ್ಟರ್ಸ್ ಅನ್ನೋರು ಆ ಸ್ಟೀರಿಯೋ ಟೈಪ್ ನ ಬ್ರೇಕ್ ಮಾಡ್ಬೇಕು. ಅಂದ್ರೆ ಬರೀ ಸಿನಿಮಾ ಅಲ್ಲ. ಈಗ ನನ್ಗೆ ಎಲ್ಲಿ ಹೋದ್ರು ನಾವ್ ಆಕ್ಟೇ ಮಾಡೋದು. ಸೊ ಇವಾಗ ಸೀರೀಸ್ ಅಲ್ಲಿ ನಾನೇನ್ ಸ್ಪೆಷಲ್ ಆಗಿ ಮಾಡಿಲ್ಲ, ಅಲ್ಲಿ ಏನ್ ಮಾಡ್ಬೇಕು ಅದನ್ನೇ ಮಾಡಿರೋದು. ಮತ್ತೆ ಈಗ ಶಾರ್ಟ್ ಫಿಲ್ಮ್ ಅಲ್ಲೂ ಅಷ್ಟೇ, ಅದನ್ನೇ ಸಿನಿಮಾ ರೀತಿ, ಅಂದ್ರೆ ಎಲ್ಲಾ ಶಾರ್ಟ್ ಫಿಲ್ಮು ಮಾಡಲ್ಲ, ಅದನ್ನ ತುಂಬಾ ಸಬ್ಜೆಕ್ಟ್ ಚೆನ್ನಾಗಿದ್ದು ಅದನ್ನ ಆ ಕ್ವಾಲಿಟಿ ಮತ್ತೆ ಟೆಕ್ನಿಕಲಿ ಸೌಂಡ್ ಅಂತ ನಂಗೆ ಗೊತ್ತಾದ್ರೆ ಮಾತ್ರ ನಾನು ಶಾರ್ಟ್ ಫಿಲ್ಮ್ ಮಾಡೋದು. ಆಮೇಲೆ ಆಲ್ಬಮ್ ಸಾಂಗ್ಸ್ ಆಗಿರ್ಬೋದು, ಒಳ್ಳೆ ಒಳ್ಳೆ ಆಕ್ಟರ್ಸು, ಈಗ ಬಾಲಿವುಡ್ ಅಲ್ಲೆಲ್ಲ ಋತಿಕ್ ರೋಷನ್ ಅವರೇ ಆಲ್ಬಮ್ ಸಾಂಗ್ ಮಾಡಿದ್ದಾರೆ. ಈ ತರ ದೊಡ್ಡ ದೊಡ್ಡ ಸ್ಟಾರ್ಸ್, ಶಾಹಿದ್ ಕಪೂರ್ ಅವರೇ ಆಲ್ಬಮ್ ಸಾಂಗ್ ಸೀರೀಸ್ ಮಾಡಿದ್ದಾರೆ. ಸೊ ಈ ತರ ಅವ್ರಗಳೇ ಡಿಫ್ರೆಂಟ್ ಜಾನರು ಮತ್ತೆ ಹೇಗೆ ಬರ್ತಾ ಇದೆ, ಅಪ್ಡೇಟ್ ಆಗ್ತಾ ಇದ್ದಾರೆ, ಅಂದ್ರೆ ಕಾಲದ ತಕ್ಕನಂಗೆ ಬದಲಾಗ್ತಾ ಇದ್ದಾರೆ. ಸೊ ನಾವ್ ಅದನ್ನ ಬದಲಾಗೋದ್ರಲ್ಲಿ ಏನು ಇದು ಪ್ರಾಬ್ಲಮೇ ಇಲ್ಲ. ಅಂಡ್ ದಟ್ ಈಸ್ ನಾಟ್ ಇಶ್ಯೂ ಅಂತ ನನ್ಗನ್ಸುತ್ತೆ. ಸೊ ಈಗ ಸೀರೀಸ್ ಅಲ್ಲ, ಅಯ್ಯನ ಮನೆಯಲ್ಲಿ ತುಂಬಾ ಒಂದು ಇನ್ನಸೆಂಟ್ ಹುಡುಗಿ ಪಾತ್ರ, ಮತ್ತೆ ಆಗ್ತಾನೆ ಮದ್ವೆ ಆಗಿ ಹೋಗಿರೋದು. ಅಂದ್ರೆ ಇದು ತುಂಬಾ 90s 80s, ಈಗ ನಮ್ಮ ಅಜ್ಜಿ ಮತ್ತೆ ನಮ್ಮ ಅಮ್ಮಂಗ ಅವ್ರಿಗೆಲ್ಲ, ಆ ಏಜ್ ಅವ್ರಿಗೆಲ್ಲ ತುಂಬಾ ರಿಲೇಟ್ ಆಗುತ್ತೆ. ಸೊ ಬೀಯಿಂಗ್ ಎನ್ ಆಕ್ಟರ್ ಆ ವರ್ಸಟೈಲಿಟಿನ ಕಾಣೋದಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಜನದ ಜೊತೆ ಕನೆಕ್ಟ್ ಆಗೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ವೆದರ್ ಇಟ್ಸ್ ಅ ಸೀರೀಸ್, ಫಿಲ್ಮ್, ಆಲ್ಬಮ್ ಸಾಂಗ್, ಶಾರ್ಟ್ ಫಿಲ್ಮ್, ಏನೇ ಆಗ್ಲಿ ಜನ ನೋಡ್ತಾ ಇದ್ದಾರೆ
ಆ್ಯಂಡ್ ಅವ್ರು ಕನೆಕ್ಟ್ ಆಗಿಬಿಟ್ರೆ, ಮೈಂಡ್ ರಿಜಿಸ್ಟರ್ ಆಗೋದ್ರೆ ಓ ಇವರು ಅಂತ, ಅದು ಬೇರೆನೇ ಇದು ಸರ್. ಆ್ಯಂಡ್ ನಮ್ಮ ಅಯ್ಯನ ಮನೆಯಲ್ಲಿ ಮ್ಯೂಸಿಕ್ ಬಂದು ಮುತ್ತು ಗಣೇಶನ್ ಅಂತ ಈಗ ಮಾಲ್ಗುಡಿ ಡೇಸ್ ಬಂತಲ್ಲ, ಫಸ್ಟ್ ಕನ್ನಡ ಸೀರೀಸು, ಅದರಲ್ಲಿ ಏನೋ ಮ್ಯೂಸಿಕ್ ಮಾಡಿರುವಂತಹ ಮಕ್ಕಳು ಇಲ್ಲಿ ಮ್ಯೂಸಿಕ್ ಮಾಡಿರೋದು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಆ್ಯಂಡ್ ಸೊ ಅದರಲ್ಲಿ ಅದು ಇದು ಅಂತ ನಂಗೇನಿಲ್ಲ, ನನಗಿಷ್ಟ ಆಗಿ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೆ ಅಂದರೆ ನಾನು ಮಾಡ್ತೀನಿ ಸರ್. ಸಿನಿಮಾ ಇಂಡಸ್ಟ್ರಿಯಲ್ಲಿ ಖುಷಿ ರವಿ ಅವರಿಗೆ ಯಾರು ಇನ್ಸ್ಪಿರೇಷನ್ ಅಂತ? ನನಗೆ ಆ್ಯಕ್ಚುಲಿ ಯಶ್ ಸರ್, ರಾಧಿಕಾ ಮ್ಯಾಮ್ ಅಂದರೆ ತುಂಬ ಇಷ್ಟ. ನಾನು ಎಲ್ಲ ಕಡೆ ಅದನ್ನೇ ಹೇಳೋದು. ಮತ್ತು ಅವರು ಒಂಥರ ಇನ್ಸ್ಪೈರಿಂಗ್ ಆಗಿದ್ದಾರೆ ಕಪಲ್ಲು. ಆದಮೇಲೆ ಮಂಡ್ಯ ರಮೇಶ್ ಸರ್ ನನಗೆ ಇನಿಷಿಯಲ್ ಡೇಸಲ್ಲಿ ಅವರೇ ನನಗೆ ಹೇಳಿದ್ದು, ನೀನು ಆ್ಯಕ್ಟಿಂಗ್ ಮಾಡ್ತೀಯಾ, ನೀನು ಚೆನ್ನಾಗಿ ಒಳ್ಳೆ ಆ್ಯಕ್ಟರು, ಆ್ಯಕ್ಟ್ ಮಾಡು, ಯಾಕೆ ಮತ್ತು ಸಿಕ್ಕಿದ್ರೂ ಸಣ್ಣ ಪುಟ್ಟದಕ್ಕೆಲ್ಲ ಹೋಗಬೇಡ, ಮೇನ್ ಲೀಡಿಗೆ ಹೋಗು, ನಿನ್ಗೆ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದು. ಸೊ ಮಂಡ್ಯ ರಮೇಶ್ ಸರ್ ಆ್ಯಂಡ್ ಯಶ್ ರಾಧಿಕಾ ಮ್ಯಾಮ್. ಮಂಡ್ಯ ರಮೇಶ್ ಸರ್ ಬಗ್ಗೆ ಹೇಳಲೇಬೇಕಾಗಿಲ್ಲ, ಬಿಕಾಸ್ ಯಾಕಂದ್ರೆ ಸಾಕಷ್ಟು ಕಲಾವಿದರಿಗೆ ಒಂದಿಷ್ಟು ಇನ್ಪುಟ್ಸ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ಯಶ್ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿನ ಬೇರೊಂದು ಲೋಕಕ್ಕೆ ತಗೊಂಡು ಹೋಗಿರುವಂತದ್ದು. ಈಗ ಎಲ್ಲರ ಚಿತ್ತ ಟಾಕ್ಸಿಕ್ ಮೇಲಿದೆ. ಟಾಕ್ಸಿಕ್ ಶೂಟಿಂಗ್ ಅನ್ನ ಪಕ್ಕಕ್ಕಿಟ್ಟು ಇವತ್ತೇನೋ ಉಜ್ಜಯಿನಿ ಮಹಾಕಾಳೇಶ್ವರ ಟೆಂಪಲ್ಗೂ ವಿಸಿಟ್ ಮಾಡಿಬಿಟ್ಟು ರಾಮಾಯಣ ಸಿನಿಮಾಗೂ ಸಹ ಕಾಲಿಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇದೆ. ಸೊ ಏನ್ ಹೇಳ್ತೀರಾ ಅಂತ? ಸೊ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಂದರೆ KGF ಅನ್ನೋದ್ರಿಂದನೇ ಪ್ಯಾನ್ ಇಂಡಿಯಾ ಅನ್ನೋದು ಹುಟ್ಕೊಂಡಿದೆ. ಅಂದರೆ ನಮಗೆ ಗೊತ್ತಾಗಿದ್ದು ಈ ಥರ ಪ್ಯಾನ್ ಇಂಡಿಯನ್ ಫಿಲ್ಮ್ಸ್ ಬರುತ್ತೆ, ನಮ್ಮ ಕನ್ನಡನೂ ಅದಕ್ಕೆ ಕಾಂಪೀಟ್ ಮಾಡ್ಬೋದು ಅನ್ನೋದನ್ನ ಅವರು, ಅಂದರೆ ಅವ್ರಿಗೆ ಮುಂಚೆಯಿಂದನೂ ಎಷ್ಟೋ ಇಂಟರ್ವ್ಯೂಸಲ್ಲಿ ಕೇಳ್ಪಟ್ಟಿದ್ದೀನಿ. ಅಂದರೆ ಸಿಕ್ಕಾಪಟ್ಟೆ ಆ ಗೋಲ್ಸ್ ಇದೆ, ಅದನ್ನ ಕನಸು ಕಾಣೋದು ಅಂತ ಹೇಳ್ತಾರಲ್ಲ, ಅದನ್ನ ನನ್ಸ್ ಮಾಡ್ಕೊಳ್ಳೋದು ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅವ್ರು ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿನೇ ಒಂಥರ ಬೇರೆ ಲೆವೆಲ್ಗೆ ಕರ್ಕೊಂಡು ಹೋಗಿದ್ದಾರೆ ಅವರು. ಆ್ಯಂಡ್ ನಾವು ಅದನ್ನು ಉಳಿಸ್ಕೋಬೇಕು. ಹೋಪ್ಫುಲಿ ಉಳಿಸ್ಕೋತೀವಿ ಇನ್ನು ಕಮ್ಮಿಂಗ್ ಇದರಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಸು ಎಲ್ಲ ಇದರಿಂದ. ಸೊ ಅವರು ಇವಾಗ ಟಾಕ್ಸಿಕ್ ಮಾಡ್ತಾ ಇದ್ದಾರೆ. ನಾನು ಟೀಸರು ನೋಡಿದೆ, ಸಿಕ್ಕಾಪಡೆ ಮಜಾ ಇದೆ ಟೀಸರು. ಸೊ ಬೀಯಿಂಗ್ ಅ ಫ್ಯಾನ್, ಒಂಥರ ಸೆಲೆಬ್ರೇಷನ್ಸ್ ಥರ, ವೇಟಿಂಗ್ ಫಾರ್ ಟಾಕ್ಸಿಕ್ ಆಲ್ಸೋ. ಮುಂದಿನ ದಿನಗಳಲ್ಲಿ ಯಶ್ ಅವ್ರ ಜೊತೆ ಆಕ್ಟ್ ಮಾಡುವಂತ ಚಾನ್ಸ್ ಸಿಕ್ಕಿದ್ರೆ ಖುಷಿ ರವಿ ಅವರ ರಿಯಾಕ್ಷನ್ ಎಷ್ಟಿರುತ್ತೆ ಅಂತ? ನಾನು ಏನು ಹಿಂಗ್ ಕೇಳಿದ ತಕ್ಷಣ ಪಟ್ಟಂದು ಹೋಗ್ತಾ ಇರ್ತೀನಿ ಅಷ್ಟೇ. ನಾನು ಏನ್ ಸಬ್ಜೆಕ್ಟ್ ಅಂತಾನು ಕೇಳಲ್ಲ. ನಂಗೆ ತುಂಬಾ ಇಷ್ಟ ಅವ್ರ ಕಂಡ್ರೆ. ಸೊ ಇಬ್ರು, ರಾಧಿಕಾ ಮ್ಯಾಮ್ ಅಂಡ್ ಯಶ್ ಸರ್ ಅಂದ್ರೆ ತುಂಬಾ ಇಷ್ಟ. ಸೊ ಅವ್ರನ್ನ ಇನ್ಫ್ಯಾಕ್ಟ್ ನಾನು ಮೀಟ್ ಮಾಡಿಲ್ಲ. ಅವ್ರನ್ನ ಮೀಟ್ ಮಾಡಿದ್ರೆ ಅಂತೂ, ಅಂದ್ರೆ ನಾನು ನಾಟ್ ಅ ಫ್ಯಾನ್ ಹೂ ರಿಯಾಕ್ಟ್ಸ್ ಟೂ ಮಚ್. ಫೋಟೋ ತಗೋಬೇಕು ಅಥವಾ ನಾನು ಫಸ್ಟ್ ಅಪ್ಪು ಸರ್ನ ಮೀಟ್ ಮಾಡಿದಾಗ್ಲೂ ಅಷ್ಟೇ, ನಾನು ಒಂದು ಫೋಟೋ ತಗೊಂಡಿಲ್ಲ ಅವ್ರ ಜೊತೆ. ಸೊ ಅಂದ್ರೆ ಕ್ವೈಟ್ ಫ್ಯಾನ್ ಹೂ ನಾನು. ಸುಮ್ಮನೆ ನಿಂತ್ಕೊಂಡು ಹಿಂಗೆ ನೋಡ್ತಾ ಇರ್ತೀನಿ, ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಅಥವಾ ಒಂದೆರಡು ಮಾತಾಡ್ಬಿಟ್ಟು ಸುಮ್ಮನೆ ಸೈಡಲ್ಲಿ ನಿಂತ್ಕೊಂಡ್ಬಿಡ್ತೀನಿ, ಆ ಥರ ಫ್ಯಾನ್ ನಾನು. ಸೊ ನನ್ಗೆ ಸಿಕ್ಕಿದ್ರೆ ಆಪರ್ಚುನಿಟಿ ಮಾಡೋದೆ. ಯಾಕೆ ಯಶ್ ಮತ್ತೆ ರಾಧಿಕಾ ಪಂಡಿತ್ ಅವ್ರು ಅಷ್ಟೊಂದು ಇಷ್ಟ ಖುಷಿ ರವಿ ಅವರಿಗೆ ಅಂತ? ಅಂದ್ರೆ ನಾನು ಚಿಕ್ಕಳಿದ್ದಾಗ, ಅಂದ್ರೆ ಅವ್ರದ್ದು ಮೊಗ್ಗಿನ ಮನಸ್ಸು ಬಂದಾಗಿಂದನೂ ನಂಗೇನೋ ಒಂಥರ ಅವರಿಬ್ಬರಲ್ಲಿ ಏನೋ ಯುನೀಕ್ನೆಸ್ ಇದೆ ಸರ್. ಅಂದ್ರೆ ಒಂಥರ ಆ ಚಾಮ್ ಇದೆ, ಮತ್ತೆ ಕ್ಯೂಟ್ ಅಂತ ಅನ್ಸ್ತಾರೆ. ಮತ್ತೆ ಈಗ ಅವ್ರು ಮಾಡಿರೋ ಕೆಲಸಗಳಾಗಿರ್ಬೋದು, ಅವರು ಕನ್ನಡ ಇಂಡಸ್ಟ್ರಿನ ತಗೊಂಡಿರೋ ಲೆವೆಲ್ ಆಗಿರ್ಬೋದು, ಅದೆಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಐ ಲೈಕ್ ದೆಮ್. ಮುಂದಿನ ದಿನಗಳಲ್ಲಿ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂತ ಆಸೆ ಇದೆ? ಎಲ್ಲ ಯಾರು ಒಳ್ಳೆ ಸ್ಕ್ರಿಪ್ಟ್ ತಗೋ ಬರ್ತಾರೆ, ಯಾರು ಒಳ್ಳೆ ಪಾತ್ರಗಳನ್ನ ಕೊಡ್ತಾರೆ, ಡೆಫಿನೆಟ್ಲಿ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟ. ಅದು ಅವರೇ ಬೇಕು ಇವರೇ ಬೇಕು ಅಂತ ಏನಿಲ್ಲ ನನಗೆ. ಸಾಮಾನ್ಯವಾಗಿ ಫ್ರೀ ಟೈಮ್ ಇದ್ದಾಗೆಲ್ಲ ಖುಷಿ ರವಿ ಅವ್ರು ಏನ್ ಮಾಡ್ತಿರ್ತಾರೆ ಅಂಡ್ ಕನ್ನಡದ ಯಾವೆಲ್ಲ ಶೋಗಳನ್ನ ಫಾಲೋ ಮಾಡ್ತಿರ್ತಾರೆ ಅಂತ? ನಮ್ಮ ಅತ್ತೆ ಝೀ ಕನ್ನಡನ ತುಂಬಾ ಫಾಲೋ ಮಾಡ್ತಾರೆ. ಸೊ ಎಲ್ಲ ಸೀರಿಯಲ್ಸ್ ನೋಡ್ತಾ ಇದ್ರಾಗ ನಾನು ಆ ಕಡೆಯಿಂದ ಈ ಕಡೆ ಓಡಾಡ್ಬೇಕಾದ್ರೆ ಅಥವಾ ಸುಮ್ಮನೆ ಕೂತಿದ್ದಾಗ ನಾನು ನೋಡ್ತಾ ಇರ್ತೀನಿ. ಅಥವಾ ಝೀ ಕನ್ನಡ ಆಗಿರ್ಬೋದು ಅಥವಾ ಕಲರ್ಸ್ ಆಗಿರ್ಬೋದು, ಎಲ್ಲಾನು ಅವ್ರು ಯಾವ್ದು ಫಾಲೋ ಮಾಡ್ತಾರೆ ಅದನ್ನ ನಾನು ಸುಮ್ಮನೆ ನೋಡ್ತಾ ಇರ್ತೀನಿ ಅಷ್ಟೇ. ನಾನೇ ಹೋಗಿ ಹಾಕೊಂಡು ನೋಡೋದಂತ ಏನಿಲ್ಲ. ಮತ್ತೆ ಈ ಮಾಸ್ಟರ್ ಶೆಫ್ ಅಂತ ಒಂದು ಹಿಂದಿಯಲ್ಲಿ ಶೋ ಬರ್ತಾ ಇತ್ತು, ಅದನ್ನ ನಂಗೆ ಅಡುಗೆ ಅಂದ್ರೆ ತುಂಬಾ ಇಷ್ಟ. ಸೊ ಅದನ್ನ ಡಿಫ್ರೆಂಟ್ ಆಗಿ ಏನೇನು ಮಾಡ್ತಾರೆ, ಅದು ಹೆಂಗೆ ಮಾಡ್ತಾರೆ ಇವರು ಇಷ್ಟು ಟೈಮಲ್ಲಿ, ಮತ್ತೆ ಆ ಥರದ್ದು ನಾವು ಟ್ರೈ ಮಾಡ್ಬೋದಾ ಅಂತ ನಾನು ನೋಡ್ತಾ ಇರ್ತೀನಿ. ಸೊ ಅದು ಬಿಟ್ಟು ಇನ್ನೇನಿಲ್ಲ.
ಅಯ್ಯನ ಮನೆ ವೆಬ್ ಸೀರೀಸ್ 25ನೇ ತಾರೀಕು ಒಂದೇ ದಿನನೇ ಪಾರ್ಟ್ ಆಗಿ ರಿಲೀಸ್ ಆಗ್ತಾ ಇದೆ. ಸೊ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗಾಗಿರ್ಬೋದು, ಕನ್ನಡ ಕಿರುತೆರೆ ವೀಕ್ಷಕರಿಗೆ ಅಥವಾ ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಅಂತ? ಸೊ ZEE5 ಆ್ಯಪ್ನಲ್ಲಿ ಬರ್ತಾ ಇರುವಂಥ ನಮ್ಮ ಸೀರೀಸ್ ಅಯ್ಯನ ಮನೆ ಸೊ 25ನೇ ತಾರೀಕು ಏಪ್ರಿಲ್ಗೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೋಡಿ. ಈ ಎಲ್ಲ ಎಪಿಸೋಡ್ಸು ಒಂದೇ ರೀತಿ, ಅಂದರೆ ಒಂದೇ ದಿನದಲ್ಲೇ ಎಲ್ಲ ಎಪಿಸೋಡ್ಸು 6 ಎಪಿಸೋಡ್ಸ್ ರಿಲೀಸ್ ಆಗ್ತಾ ಇದೆ. ನಮಗಂತೂ ಸಿಕ್ಕಾಪಡೆ ಖುಷಿ ಇದೆ. ನಾವೂ ನೋಡಿಲ್ಲ ಇನ್ನು ಫುಲ್ಲು. 25ನೇ ತಾರೀಕು ನಾವು ನೋಡ್ತೀವಿ. ಇವಾಗ ಥಿಯೇಟ್ರಿಗೆ ನೀವೆಲ್ಲ ಬರೋದು ಸ್ವಲ್ಪ ಕಮ್ಮಿ ಆಗಿದೆ. ದಯವಿಟ್ಟು ಕಮ್ಮಿ ಮಾಡಬೇಡಿ. ಆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಾಡೋದೇ ಒಂಥರ ಚಂದ. ಆದರೆ ನಿಮ್ಮ ಮನೆಗೇನೆ ನಾವು ಇವಾಗ ಬರ್ತಾ ಇದ್ದೀವಿ. ಅದನ್ನ ನೋಡಿ ನಿಮ್ಮ ಒಪಿನಿಯನ್ನು, ನಿಮ್ಮ ಕಮೆಂಟು ಅಥವಾ ನಿಮ್ಮ ರಿವ್ಯೂಸ್ ನಮಗೆ ಹೇಳಿದ್ರೆ, ಇದು ಮೊದಲನೇ ಸೀರೀಸ್ ಆಗಿರೋದ್ರಿಂದ ನಾವು ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಅಥವಾ ಏನಾದ್ರು ಕರೆಕ್ಟ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕರೆಕ್ಟ್ ಮಾಡ್ಕೋತೀವಿ. ಆ್ಯಂಡ್ ನಾನು ಪಕ್ಕ ಬರೆದು ಕೊಡ್ತೀನಿ, ಇದು ನಿಮ್ಗೆ ಇಷ್ಟ ಆಗುತ್ತೆ. ಒಂದು ಫ್ಯಾಮಿಲಿ ಸ್ಟೋರಿ ಆಗಿರೋದ್ರಿಂದ, ಒಂದು ಎಮೋಷ್ನಲ್ ರೋಲರ್ ಕೋಸ್ಟರ್ ಇರೋದ್ರಿಂದ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ, ಕನೆಕ್ಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್. ಇದೇ ತರ ನೀವು ಯಾವ್ಯಾವ ಪಾತ್ರಗಳು ಅನ್ಕೊಂಡಿದ್ರೆ ಆ ಪಾತ್ರಗಳ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿ ಆದಷ್ಟು ಬೇಗ ಯಶ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತಹ ಅವಕಾಶ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸರ್. ನಮ್ಗೆ ಖುಷಿ ಆಗ್ತಾ ಇದೆ ನೀವು ಹಿಂಗೆಲ್ಲ ಹೇಳ್ತಾ ಇದ್ರೆ. ಯಶ್ ಸರ್ ನೋಡಿ ಇದನ್ನ ಒಂದ್ ಸ್ವಲ್ಪ ನನ್ನನ್ನು ಆಕ್ಟಿಂಗ್ ಕರ್ಕೊಂಡಾದ್ರೆ ಅವ್ರ ಫಿಲ್ಮ್ಸ್ ಅಲ್ಲಿ ಆಹಾ ನನ್ನಂತ ಖುಷಿ ಪಡೋವಂತ ಅವಳು ಯಾರು ಇರಲ್ಲ. ಥ್ಯಾಂಕ್ ಯು ಸೋ ಮಚ್. ನೋಡೋದ್ರಲ್ಲ, ಇದಾಗಿತ್ತು ಖುಷಿ ರವಿ ಅವರ ಖುಷಿಗೂ ಮೀರಿದಂತಹ ಒಂದಷ್ಟು ಅಯ್ಯನ ಮನೆಯ ಒಂದು ಸಿನಿಮಾ ವೆಬ್ ಸೀರೀಸ್ ಎಕ್ಸ್ಪೀರಿಯನ್ಸ್. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.